ಭಕ್ತಿಯೊಳಂಬಿಕಾಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಪನಿದೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯ ಪದಾಮುಲಗಿ ಪಡಬಡುತ್ತ ವರ್ಣಿಪೆನು ದಕ್ಷ ಯಜ್ಞ ಎಂಬೀ ಕಥಾಮೃತವು
ಓಂಕಾರದಿಂದ 3 ಶಕ್ತಿಗಳು ಸ್ಫುರಿಸಿದವು. ಅವುಗಳೇ ತ್ರಿಮೂರ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರ ಎನ್ನುವುದಾಗಿ ಲೋಕದ ಸೃಷ್ಟಿ ಸ್ಥಿತಿ ಲಯವನ್ನು ನೋಡಿಕೊಳ್ಳುವುದಕ್ಕಾಗಿಯೇ, ಅಂತೆಯೇ ಲೋಕದ ಆಗುಹೋಗುಗಳನ್ನು ನೋಡಿಕೊಳ್ಳುವುದಕ್ಕಾಗಿ ತ್ರಿಮೂರ್ತಿಗಳಿಂದಲೇ ನಿಯೋಜಿಸಲ್ಪಟ್ಟಂತಹದ್ದೇ ಈ ಇಂದ್ರ ಪದವಿ. ಹಾಗಿದ್ರೆ ಇಂದ್ರ ಎನ್ನುವಂತಹದ್ದು ಹೆಸರಲ್ಲ, ಇದೊಂದು ಪದವಿ. ಯಾರು ಈ ಪೀಠವನ್ನು ಏರುತ್ತಾನೆ ಆತನಿಗೆ ಇಂದ್ರ ಎನ್ನುವುದಾಗಿ ಕರೀತಾರೆ. ಹಾಗಿದ್ರೆ ಇಂದ್ರ ಎಂದರೆ ಏನು? ಚತುರ್ಯುಗ ಸಹಸ್ರಾಣಿ ಬ್ರಹ್ಮಣಾದಿನ ಮುಚ್ಚತೆ. ಒಂದು ಯುಗ ಚಕ್ರವು 1 ಬಾರಿ ತಿರುಗಿತು ಅಂತಾದರೆ 4 ಯುಗ ಎನ್ನುವುದು ಕಳೆಯುತ್ತದೆ. ಅದೇ ಯುಗ ಚಕ್ರವು 1000 ಬಾರಿ ತಿರುಗಿತು ಅಂತಾದರೆ 4000 ಯುಗ ಎನ್ನುವುದು ಕಳೆಯುತ್ತದೆ. ಆ 4000 ಯುಗ ಎನ್ನುವಂತಹದ್ದು ಬ್ರಹ್ಮನ ಒಂದು ಹಗಲು. ಆ ಬ್ರಹ್ಮನ ಒಂದು ಹಗಲಿನಲ್ಲಿ 14 ಇಂದ್ರರಾಗಿ ಹೋಗ್ತಾರೆ. ಈಗಾಗಲೇ ಯಜ್ಞ ರೋಚನ ಸತ್ಯಋತು ವಿಭು ಮಂತ್ರದ್ರುಮ್ನ ತ್ರಿಶೀಕ ಈ ವೈವಸ್ವತಮನ್ ಮಂತ್ರದಲ್ಲಿ ಪುರಂದರ ನಾಮಕನಾಗಿ ಆದಿತ್ಯ ಕಶ್ಯಪರಲ್ಲಿ ಜನಿಸಿ ತಂದೆಯ ಮಾರ್ಗದರ್ಶನದ ಮೇರೆಗೆ ತಾಯಿಯ ಆಶೀರ್ವಾದವನ್ನು ಪಡೆದು ಮಗವಂತ ನಾಮಕ ಪರ್ವತದಲ್ಲಿ ಶತಾಶ್ವಮೇಧವನ್ನು ಮಾಡಿ ವಿಶ್ವಜಿತ್ತನ್ನು ಮಾಡಿ ಇಂದ್ರ ಪದವಿಯಿಂದ ಏರಿದವ ನಾನಾಗಿದ್ದೇನೆ. ಆ ಕಾರಣದಿಂದಲೇ ಮಗವ ಎನ್ನುವಂತಹ ನಾಮಕ್ಕೂ ಪಾತ್ರನಾದವನಿದ್ದೇನೆ. ಇಂದು ಲೋಕದಲ್ಲಿ ಒಂದು ಮಾತುಂಟು, ಸ್ವರ್ಗ ಬೇರೆ ನರಕ ಬೇರೆ ಎನ್ನುವುದಾಗಿ. ಒಂದು ಮನೆಯ ಪೂರ್ವದ ಬಾಗಿಲು ಸ್ವರ್ಗ ಎಂದು ಕರೆಯಲ್ಪಟ್ಟರೆ ದಕ್ಷಿಣದ ಬಾಗಿಲು ನರಕ ಎಂದು ಕರೆಯಲ್ಪಡುತ್ತದೆ. ಇನ್ನು ಸ್ವರ್ಗವಾಸಿಗಳೆಲ್ಲ ಸುಖಿಗಳು, ಅವರಿಗೆ ಕಷ್ಟ ಎನ್ನುವುದು ಬರುವುದಿಲ್ಲ ಎನ್ನುವಂತಹ ಪ್ರತೀತಿ ಉಂಟು. ಯಾಕೆ ಬರುವುದಿಲ್ಲ? ನಮ್ಮ ದಾಯಾದಿಗಳಾದಂತಹ ದ್ವಿತೀಯವಾದಂತಹ ಜ್ಞಾನಗಳು ಆಗಾಗ ನಮ್ಮ ಮೇಲೆ ದಾರಿ ಇಡುವುದುಂಟು. ಅದರಲ್ಲೂ ಕೆಲವೊಮ್ಮೆ ನಾವೇ ಉಪದ್ರವ ತಂದುಕೊಂಡದ್ದು ಉಂಟು. ಒಂದು ಉದಾಹರಣೆ ಸಾಕಾಗಿಕ್ಕಿಲ್ವಾ? ದೂರ್ವಾಸನ ಪಟ್ಟಂತಹ ಮಾಲಿಕೆಯನ್ನ ಅಲಕ್ಷ್ಯದಿಂದ ತಿರಸ್ಕರಿಸಿದ ಕಾರಣಕ್ಕಾಗಿ ಕುಪಿತಗೊಂಡಂತಹ ದೂರ್ವಾಸರು ಸ್ವಸ್ತುಗಳೆಲ್ಲ ಸಮುದ್ರ ಪಾಲಾಗಿ ಹೋಗಲಿ ಎನ್ನುವುದಾಗಿ ಶಪಿಸಿಬಿಟ್ಟರು. ಆ ಕಷ್ಟಕ್ಕೆ ಪರಿಹಾರಕ್ಕೆ ಬಂದವರು ಯಾರು ಕೇಳಿದ್ರೆ ದೇವರು. ಕಮಲ ನಾಭನ ದೇದಿ ಅಮಿತ ಸಂಪದವೆಲ್ಲವೂ ದೊರಕಿ ತಮಗೆ. ಆ ಕಾರಣಕ್ಕಾಗಿ ಯಾವುದೇ ದುರುಳರ ಭಯ ಎನ್ನುವುದು ನಮ್ಮ ಪಾಲಿಗಿಲ್ಲ. ಹೆಸರೇ ಸೂಚಿಸುವಂತೆ ಇದು ಸುಧರ್ಮ ಸಭೆ. ಇಂದು ಓದವನ್ನು ಕೊಟ್ಟಿದ್ದೇನೆ, ಅದಕ್ಕೂ ಕಾರಣ ಉಂಟು. ಲೋಕದಲ್ಲಿ ಕೆಲ ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ದೊರಕಿಲ್ಲ ಎನ್ನುವರೆಗಾಗಿ ಲೋಕ ಕಲ್ಯಾಣಾರ್ಥವಾಗಿ ನಾನೇನಾದರೂ ಮಾಡಬೇಕು ಎನ್ನುವಂತಹ ನಿರ್ಧಾರಕ್ಕೆ ಬಂದವನಿದ್ದೇನೆ. ಅಂದ್ರೆ ತ್ರಿವೇಣಿ ಸಂಗಮದಲ್ಲಿ ಜ್ಞಾನಸತ್ರವನ್ನು ಕೈಗೊಳ್ಳಬೇಕು ಎನ್ನುವಂತಹ ಉದ್ದೇಶ ನನ್ನದು. ಈಗ ಜ್ಞಾನಸತ್ರ ಅಂತಾದ್ರೆ ಅಲ್ಲಿ ವಾದ ವಿವಾದಗಳು ಇರ್ತದೆ, ಚರ್ಚೆಗಳು ಇರ್ತದೆ. ಅದಕ್ಕೆ ಯೋಗ್ಯವಾದಂತಹ ನಿರ್ಣಯ ತೆಗೆದುಕೊಳ್ಳುವಂತಹ ಒಬ್ಬ ವ್ಯಕ್ತಿ ಬೇಕಲ್ವ? ಅಂತಹ ಶ್ರೇಷ್ಠ ವ್ಯಕ್ತಿಯಾಗಿದ್ದಾರೆ. ನನ್ನ ಯೋಚನೆಗೆ ಬಂದವ ಕಡೆಯ ದಿಕ್ಕಿನ ಒಡೆಯನಾದಂತಹ ಪರಮೇಶ್ವರ. ಅವನು ಈ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಬೇಕು ಎನ್ನುವಂತಹ ಆಸೆ ನನ್ನದು. ಹಾಗಾಗಿ ಇನ್ನೂ ತಡ ಮಾಡುವುದಿಲ್ಲ. ಮುಕ್ಕೋಟಿ ದೇವತೆಗಳನ್ನ ಸೇರಿಕೊಂಡು ನೇರವಾಗಿ ಕೈಲಾಸಕ್ಕೆ ಸಾಗಿದ್ದೇವೆ. ಕೈ
ಈ ಹೊತ್ತು ಯಾವುದು? ಸಂಧ್ಯಾಕಾಲ ಇದು. ತ್ರಿಸಂಧ್ಯದಲ್ಲಿಯೂ ತಾಂಡವ ನಾಟ್ಯ ನಿರತನಾಗಿರುವ ಒಬ್ಬ ಶಿವ. ಹಾಗಾದ್ರೆ ತಾಂಡವದಲ್ಲಿ 7 ಮಂದಿ ಪ್ರಧಾನವಾಗಿ 7 ವಿಧ. ಅಲ್ಲಿ ರುದ್ರ ತಾಂಡವೂ ಉಂಟು, ಲಾಸ್ಯ ತಾಂಡವೂ ಉಂಟು. ಲಾಸ್ಯದಲ್ಲೇ ಮೈಮರೆತಿರುವ ಕಾಲಕ್ಕೆ ಹರಾದ ಶಂಭೋ ಮಹಾದೇವ ಎಂಬಂತ ಧ್ವನಿ ನನ್ನನ್ನು ಸೆಳೆಯಿತು. ಗಿರಿಯ ತುತ್ತ ತುದಿಯಲ್ಲಿ ನಾವಿದ್ದೇವೆ. ಗಿರಿಯ ಬುಡದಿಂದ ನೀವು ಏರಿ ಬರ್ತಾ ಇದ್ದವು. ಒಮ್ಮೆ ದೃಷ್ಟಿಯನ್ನು ಕೆಳಗಾಯಿಸಿ ನೋಡಿದ್ರೆ ಸಂತೋಷ ಆಯ್ತು ನನಗೆ. ಯಾಕೆ? ಬರ್ತಾ ಇದ್ದವರಿಗೆ ತಲೆ ಉಂಟು ಅಂತ. ಯಾಕೆಂದ್ರೆ
ಪರಶಿವನ ಸರಿಯೇ ಇದ್ದವರನ್ನ ತಲೆ ಇಲ್ಲದೆ ಇದ್ದವರೇ ಹೆಚ್ಚು. ಹೌದು. ನೋಡು, ಭೂತ ಪ್ರೇತಗಳು ನನ್ನ ಗಣಗಳು. ಹರಣ ಗಣಗಳಿಗೆ ಆಕಾರವಿಲ್ಲ, ಅದರರ್ಥ ಲೋಕಕ್ಕದು ವಿಕಾರವೂ ಅಲ್ಲ. ಹಾಗಾದ್ರೆ ಬರೇ ತಲೆ ಇದ್ದಿದ್ದಲ್ಲ, ತಲೆಯ ಮೇಲೆ ಕಿರೀಟವೂ ಉಂಟು, ವಿರಾಜಮಾನವಾಗಿ ಕಾಣ್ತಾ ಇತ್ತು. ಆಮೇಲೆ ಅರ್ಥವಾಯ್ತು ದೇವೇಶ ಅಂತ. ಕೇವಲ ಒಬ್ಬನೇ ಮುಂದೆ ಇರುವುದಲ್ಲ, ನಿರ್ಜನರಿಗೆ ಅಧಿಪನ ಅಂತ ನೀನು ದೇವತೆಗಳನ್ನ ಕೂಡಿಕೊಂಡು ಇಲ್ಲಿವರೆಗಾಗಿ ಬಂದೇ ಅಲ್ಲ. ನನ್ನ ಎಣಿಕೆ ಹೀಗೆ. ದುರುಳ ಭಯಮೋ ಬೇಡ, ಮೆರೆಯೂತ ಇಬ್ಬರು ಅರಿಯದಾದೇನೋ ನಾನು ಮನೆ ಮಾಟವೋ ಸೋರುತ್ತಿ ಹರಿದಂತ ಮನೆ ಮಾಟವೋ ಸೋರುತ್ತಿ ಹರಿದಂತ ಏನು ಬರ್ತದಯ್ಯ ನಿಜಯೋ ಏನು ನನ್ನ ತರ್ಕ ಇದು. ನೀನು ಬರುವುದುಂಟು. ಹೌದು. ಆವಾಗ ಆವಾಗ ಶುಭ ಎಂಬುದಾಗಿ ಓಡು ಬರುವವ ನೀನು. ಯಾವಾಗ ದುರುಳದ ಬಾಧೆ ಉಂಟಾದಾಗ ನಮ್ಮನ್ನು ಉಳಿಸು ಎಂಬುದಾಗಿ ತ್ರಿಮೂರ್ತಿಗಳ ಬಳಿ ಸಾಗುವ ನೀನು. ಹಾಗಾದ್ರೆ ಇಂದು ಹಾಗೆಯ ದುರುಳದ ಬಾಧೆಯೇ ನಿನಗೆ ಅಲ್ಲ ಭಯವೇ. ಮುಖದಲ್ಲಿ ಭಯದ ಛಾಯೆಯೇ ಇಲ್ಲ. ನೀನು ನಗು ನೋಡುದೇ ಅಪರೂಪ. ನಾವು ಕಾರಣ ಏನು? ಯಾವತ್ತು ನೋಡುದು ದಾನವರ ಹಾವಳಿ. ಹೇಗೆ ಸಿಹಿ ಇದ್ದಲ್ಲಿ ಇರುವೆ ಬರ್ತದೋ ಹಾಗೆ ಸುಖ ಸಂತೋಷ ಇರುವಲ್ಲಿ ದಾನವರ ಆಕ್ರಮಣವೂ ಆಗ್ತದೆ. ಸ್ವರ್ಗ ಹೆಸರೇ ಅದರ ಅರ್ಥವು. ಸಾಮಾನ್ಯ ರೂಢಿಯ ಮಾತುಂಟು, ಅವನ ಬದುಕು ಸ್ವರ್ಗ ಅಂತ. ಅದಕ್ಕಾಗಿ ಅವರು ಇಲ್ಲಿ ಬರ್ತಾರೆ. ಹಾಗಾದ್ರೆ ಹೇಳು, ಅವರ ಭೀತಿ ಇಲ್ಲ ಅಂತಾದ್ರೆ ನೀವೆಲ್ಲ ಒಟ್ಟಾಗಿ ಮೈತ್ರಿಯಲ್ಲಿ ಬಂದ್ರಲ್ಲ, ಮರೆ ಮಾಚಿ ಬೇಡ. ನನ್ನಿಂದ ಏನಾಗಬೇಕು ಹೇಳು. ಆಲಿಸಬೇಕು. ಯೋಗೇಶನೇ ಕೇಳು ಬಿನ್ನಪ ಯೋಗೇಶನೇ ಕೇಳು ಬಿನ್ನಪ ಶಂಕರ ಸದಾಶಿವ ಕಾಮಿತ ಸಗಬೇಳೆ ಮನಬ ಶಂಕರ ಸದಾಶಿವ ಕಾಮಿತ
ಸದಾಶಿವ ಉದಿತ ಸಲಹು ಕೇಳಿ ಮನವ ಹೇಳು ದೇವೇಶ. ವ್ಯೋಮಕೇಶನೇ. ಆಹಾ ಆಹಾ, ಎಲ್ಲರ ಕೂದಲು ಅಧೋಮುಖವಾಗಿರ್ತದೆ, ಹೌದಲ್ವಾ? ಶಂಕರನ ಕೇಶ ಮಾತ್ರ ಊರ್ಧ್ವಮುಖವಾಗಿರುವುದು. ಹಾ. ಹಾಗಾಗಿ ವ್ಯೋಮಕೇಶ ಅಂತ ಕರೆದು ನನ್ನ ದೇವರೇ, ಓ ನನ್ನ ಮಾತನ್ನ ಪ್ರೀತಿಯಿಂದ ಆಲಿಸಬೇಕು. ಖಂಡಿತವಾಗಿ ಹೇಳು. ನಾವೆಲ್ಲ ಇಲ್ಲಿವರೆಗಾಗಿ ಬರುವುದು ಹ್ಮ್. ನಿಮಗೂ ಹೊಸದಲ್ಲ. ಅಲ್ಲ, ಅದು ಭಾವದಲ್ಲಿ ವ್ಯತ್ಯಾಸ. ವ್ಯತ್ಯಾಸ ಉಂಟು. ಹ್ಮ್. ಆದ್ರೆ ಹಾ. ಬಂದಂತಹ ನಮ್ಮ ಮುಖ ಯಾವ ರೀತಿಯಲ್ಲಿ ಉಂಟು? ಹಸನ್ಮುಖಿಗಳಾಗಿದ್ದೇವೆ. ಇವತ್ತು ನಿಮ್ಗೆ ಹೆಚ್ಚು ಹೆಸರು ಸರಿ ಆಯ್ತು. ಏನು? ಸುಮನಸರು. ಹೌದು. ಇವತ್ತು ಮುಖದಲ್ಲಿ ನಗು ಉಂಟು ಅಲ್ವಾ? ಸುಮನಸನೇ ಹೌದು ಇವತ್ತು. ಹಾ. ಏನು ಆದ್ರೆ ನಮಗಿರುವಂತಹ ಭಯ ಏನು? ಹಾ. ನಮ್ಮ ಪೀಠವನ್ನು ಯಾರು ಕಸಿದುಕೊಳ್ಳುವ ಎನ್ನುವಂತಹ ಭಯ ಆದರೆ ಎನ್ನುವುದು. ಕಸಿದುಕೊಂಡವರಿಗೆ ಶಾಶ್ವತ ಅಲ್ಲ, ಹಾ. ನಿನಗೆ ಶಾಶ್ವತವೇ. ಹಾ. ಆದ್ರೆ ಹಾ. ಅದರಿಂದ ಆ ಭಯವಿಲ್ಲ. ಹಾ. ನಿಮ್ಮ ಕರುಣೆ ಎನ್ನುವಂತಹದ್ದು ಹ್ಮ್. ಯಾವಾಗಲೂ ನಮ್ಮ ಮೇಲಿದೆ. ಹ್ಮ್. ಹಾಗಾಗಿ ದುರುಳರ ಭಯ ಎನ್ನುವುದು ನಮ್ಮ ಪಾಲಿಗಿಲ್ಲ. ಸರಿ. ಹಾ. ಆದ್ರೆ ಇಷ್ಟು ಸಂತೋಷವಾಗಿ ಇವರಿಗಾಗಿ ಬಂದಿದ್ದೇವೆ. ಮಗುವಿನ ಬಗೆ ಗೊತ್ತಾಗಲ್ಲ ನನಗೆ. ಕಾರಣ ಉಂಟು. ಹ್ಮ್. ಲೋಕ ಕಲ್ಯಾಣಾರ್ಥವಾಗಿ ನಾನೊಂದು ನಿರ್ಧಾರವನ್ನ ಕೈಗೊಂಡು ಬಂದಿದ್ದೇನೆ. ನಿನ್ನ ಕೆಲಸವೇ ಅದು ಅಲ್ವಾ? ಹ್ಮ್. ಆದ್ರೆ ನನ್ನ ನಿರ್ಧಾರವಾದ್ರೂ ಏನು? ಏನು? ತ್ರಿವೇಣಿ ಸಂಗಮದಲ್ಲಿ ಜ್ಞಾನಸತ್ರವನ್ನು ಕೈಗೊಳ್ಳಬೇಕು. ಓ ಹೌದು. ಜ್ಞಾನಸತ್ರ. ಜ್ಞಾನಸತ್ರ. ಸರಿ ಸರಿ ಸರಿ. ಈಗಾಗಲೇ ಅನೇಕ ಋಷಿಮುನಿಗಳಿಗೆ ಆಮಂತ್ರಿಸುವವನು ಇದ್ದೇನೆ. ಹಾ. ಆದ್ರೆ ಯಾವುದೇ ಒಂದು ಸಭೆ ಸಮಾರಂಭವಾಗಲಿ ಹ್ಮ್. ಅಧ್ಯಕ್ಷ ಸ್ಥಾನ ಎನ್ನುವುದಿರುತ್ತದೆ. ಬೇಕೇ ಬೇಕು. ಅದನ್ನ ಏರುವವರು ಯೋಗ್ಯರೇ ಆಗಲಿ. ಯೋಗ್ಯರೇ ಆಗಿರಬೇಕು. ಹ್ಮ್. ಶ್ರೇಷ್ಠರೇ ಆಗಿರಬೇಕು. ಹ್ಮ್. ಯಾರಿದ್ದಾರೆ ಎನ್ನುವುದಾಗಿ ಯೋಚಿಸಿದಾಗ ಹ್ಮ್. ನನ್ನ ಯೋಚನೆಗೆ ಬಂದವರು ನೀವು. ಕಡೆಯ ದಿಕ್ಕಿನ ಒಡೆಯರಾದಂತಹ ಮೃಡ. ಓ ದಿಕ್ಕು ಕಡೆಯದಾದ್ರೂ ಮೊದಲು ನಾನೇ ಇರ್ಬೇಕು. ಹೌದು ಹೌದು ಹೌದು. ಯಾಕೆ ಜ್ಞಾನೇಶ್ವರನಾದಂತಹ ಈ ಜ್ಞಾನ ಸತ್ರದಲ್ಲಿ ಆ ಅಧ್ಯಕ್ಷ ಸ್ಥಾನವನ್ನು ವಹಿಸಬೇಕು. ನೀವು ಅಲ್ಲಿವರೆಗಾಗಿ ಬರಬೇಕು ಎನ್ನುವುದಾಗಿ ಆಮಂತ್ರಿಸುವುದಕ್ಕಾಗಿ ಬಂದಿದ್ದೇನೆ ನೀವು. ಈ ಲೋಕದ ಉಳಿವಿಗೆ ಬೇಕಾಗಿ ಮಾರೇಶ್ವರ ಸೂತ್ರವನ್ನೇ ಕೊಟ್ಟವನ, ಅದರಲ್ಲಿ ವಿದ್ಯೆಯಾಗಿ ಬಳಸಿಕೊಳ್ಳಿ ಎಂಬುದಾಗಿ ಹೇಳಿದವ. ಅಂತ ಜ್ಞಾನಸತ್ರಕ್ಕೆ ಅಧ್ಯಕ್ಷನಾಗಿ ನಾನು ಬರಬೇಕು. ನೀವು ಬರಬೇಕು. ದೇವೇಶ, ಅರಿತೆನು ತವ ಮನವ ಅರಿತೆನು ತವ ಮನವ ತೋಷವು ನೆರವೇರಿಸಿ ಕೃಪುವ ತೋಷವು ನೆರವೇರಿಸಿ ಬಹುವೆನು ನಿಶ್ಚಯ ದೊರೆಯಿರಿ ಸಂಶಯ ಬಹುವೆನು ನಿಶ್ಚಯ ದೊರೆಯಿರಿ ಸಂಶಯ ತೆರಳಿರಿ ಎಂದು ಪರಮೇಶ್ವರ ದೇವರೇ, ಅರ್ಥವಾಯಿತು ಅರ್ಥವಾಯಿತು. ಲೋಕದ ಕಲ್ಯಾಣಕ್ಕೆ ಬೇಕಾಗಿ, ಸೃಷ್ಟಿಗೆ ಉಳಿವಿಗೆ ಬೇಕಾಗಿ ಜ್ಞಾನಸತ್ರ ಜ್ಞಾನೇಶ್ವರನೇ ಅಧ್ಯಕ್ಷನಾಗಬೇಕು ಅನ್ನೋದೇ ಸಂತೋಷವಾಯಿತು. ಪೀಠವನ್ನು ಕೊಟ್ಟೆ ಎಂಬ ಕಾರಣಕ್ಕೆ ಸಂತೋಷ ಅಲ್ಲ, ಪದವಿ ಸಿಕ್ಕಿತು ಎಂಬ ಕಾರಣಕ್ಕಾಗಿ ಸಂತೋಷ ಅಲ್ಲ, ನೀನು ಮಾಡುವ ಕಾರ್ಯದ ಉದ್ದೇಶವನ್ನು ತಿಳಿದು ಸಂತೋಷವಾಗಿತ್ತು. ಸಂಶಯ ಬೇಡ, ನಾ ಬರ್ತೇನೆ. ಹೌದಾ? ಅಧ್ಯಕ್ಷ ಪೀಠವನ್ನು ಅಲಂಕರಿಸ್ತೇನೆ. ಸರಿ. ಏನಾಗಬೇಕು ಅದು ಹಾಗೆಯೇ ಹೋಗ್ತದೆ. ಹಾಗೆ ಹೇಳಿ ಹೋಗೋಣ. ಹಾಗೆ ಆಗ್ತದೆ. ಚೆಲುವಿಂದ ನಡೆಸೆಂದು ತಲೆ ಬಾಗಿದರು ಸುರರೆಲ್ಲರೂ ಸೇರಿ
ಜ್ಞಾನ ಸತ್ರದ ಕುರಿತಾಗಿ ಅಧ್ಯಕ್ಷ ಭಾಷಣವನ್ನು ಆಗಬೇಕು. ನೀನೇಳಿದ ಶಬ್ದ ಭಾಷಣ ಆಗುವುದೇ ಇಲ್ಲಿ. ಆಗ್ತದೆ. ವ್ಯವಸ್ಥಾಪಕನಾದ ನೀನೇ ಹೇಳಿದ ಮೇಲೆ ಅಧ್ಯಕ್ಷನ ಮಾತು ಕೊನೆಯ ಮಾತಾಗ್ಬೇಕು. ಹೌದು. ಹಾಗೆ ಪ್ರಾರಂಭವೂ ನನ್ನಿಂದಲೇ, ಕೊನೆಯೂ ನನ್ನಿಂದಲೇ. ತ್ರಿವೇಣಿ ಸಂಗಮ. ಹೌದು. ಮೂರಷ್ಟು ಪ್ರಧಾನ ನೋಡು. ಮೂರು ಮೂರ್ತಿಗಳಿದ್ದೇವೆ ನಾವು. ಹೌದು. ಮೂರು ಗುಣ ವಿಶೇಷಗಳುಂಟು, ಮೂರು ಕಾರ್ಯಗಳುಂಟು, ತ್ರಿಕಾಲ ಸಂಧೆ ಉಂಟು. ಜೊತೆಯಲ್ಲಿ ಈ ಪ್ರಪಂಚ ವ್ಯಾಪಿಸಿದ ಹೆಚ್ಚು ಮೂರೇ. ಇಂಥ ತ್ರಿವೇಣಿ ಸಂಗಮದಲ್ಲಿ ಎಲ್ಲ ಮೂರರ ಪ್ರತೀಕವಾಗಿ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿರೋ ನೀನು. ಜ್ಞಾನ ಸತ್ರ. ಹಾಗಿದ್ರೆ ಜ್ಞಾನ ಅಂದ್ರೆ ಏನು? ವ್ಯಕ್ತಿಯ ಬದುಕಿಗೂ ಅಥವಾ ಜೀವಿಯ ಬದುಕಿಗೂ ಬೇಕಾಗಿದ್ದು ಜ್ಞಾನ. ಜ್ಞಾನದ ಮೂಲ ಎಲ್ಲಿ? ಧರ್ಮ. ಧರ್ಮದ ಮೂಲ ದಯೆ. ಇದೆಲ್ಲ ಒಂದಕ್ಕೊಂದು ಸಂಬಂಧಪಟ್ಟಂತಹ ಶಬ್ದಗಳು. ಮತ್ತೆ ಅವ್ಯಾಹತವಾಗಿ ಸಾಗುವಂತಹ ಈ ಪ್ರಪಂಚದಲ್ಲಿ ಅಥವಾ ಸೃಷ್ಟಿಯಲ್ಲೂ ಈ ಮೂರು ತುಂಬಾ ಪ್ರಧಾನವಾಗಿರ್ತದೆ. ಧರ್ಮ ಅಂದ್ರೆ ಏನು? ಧರಿಸುವುದಕ್ಕೆ ಯಾವುದು ಯೋಗ್ಯವೇ ಅದನ್ನು ನಾವು ಧರ್ಮ ಅಂತ ಕರೆದೆವು. ಎಲ್ಲರಿಗೂ ಒಂದೇ ಧರ್ಮವೇ? ಖಂಡಿತ ಅಲ್ಲವೇ ಅಲ್ಲ. ಹುಲಿಯ ಧರ್ಮ ಹಸುವಿಗೆ ಆಗುವುದಿಲ್ಲ, ಹಸುವಿನ ಧರ್ಮ ಹುಲಿಗೆ ಆಗುವುದಿಲ್ಲ, ಬ್ರಾಹ್ಮಣರ ಧರ್ಮ ಇನ್ನೊಬ್ಬರಿಗೆ ಆಗುವುದಿಲ್ಲ, ಇನ್ನೊಬ್ಬರ ಧರ್ಮ ಬ್ರಾಹ್ಮಣರಿಗೆ ಆಗುವುದಿಲ್ಲ. ಋಷಿಮುನಿಗಳ ಆಚರಣೆಯೇ ಬೇರೆ, ಉಳಿದವರ ಆಚರಣೆ ಬೇರೆ. ಅದರಲ್ಲೂ ಸನ್ಯಾಸಿ ಬೇರೆ, ಯೋಗಿ ಬೇರೆ, ತಪಸ್ವಿ ಬೇರೆ, ಹೀಗೆಲ್ಲ ಬೇರೆ ಬೇರೆ ವರ್ಗಗಳುಂಟು. ಎಲ್ಲರಿಗೂ ಬೇಕಾಗಿದ್ದು ಯಾವುದು ಆಗಿದ್ರೆ ಯಾವುದನ್ನ ನಾವು ನಮಗೆ ಆಗಬಾರದು ಅಂತ ನಾವು ಬಯಸ್ತೇವೆ ಅದನ್ನು ನಾವು ಮತ್ತೊಬ್ಬರಿಗೆ ಮಾಡಬಾರದು. ಇದೇ ಧರ್ಮ. ಹಾಗಾದ್ರೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಾದ್ರೆ ಬೀಳುವವನನ್ನು, ಬೀಳುತ್ತಿರುವವನನ್ನು, ಬಿದ್ದವನನ್ನು ಎತ್ತಿ ಹಿಡಿಯುವುದೇ ಧರ್ಮ. ಈ ಲೋಕವನ್ನು ನೋಡು ನೀನು. ಒಬ್ಬರ ಸಾವಿನ ಸಮಾಧಿಯ ಮೇಲೆ ಮತ್ತೊಬ್ಬರ ಬದುಕುಂಟು. ಕೀಟವನ್ನು ತಿಂದು ಕಪ್ಪೆ ಬದುಕುತ್ತದೆ, ಕಪ್ಪೆಯನ್ನು ತಿಂದು ಹಾವು ಬದುಕುತ್ತದೆ, ಹಾವನ್ನು ತಿಂದು ಗಿಡುಗ ಬದುಕುತ್ತದೆ, ಗಿಡುಗನನ್ನು ಕೊಂದು ತಿಂದು ಮಾನವ ಬದುಕುತ್ತಾನೆ. ಈಗ ಮುಖ್ಯವಾಗಿ ಯೋಚನೆ ಮಾಡಬೇಕಾದ ವಿಷಯ, ಇನ್ನೊಬ್ಬರ ಸಾವಿನ ಸಮಾಧಿ ಮತ್ತೊಬ್ಬರ ನಗುವಿನ ಜೀವನಕ್ಕೆ ದಾರಿಯೇ ಆಗಬಾರದು. ಆದರೆ ಪ್ರಪಂಚದಲ್ಲಿ ನಡೆಯುವ ಕ್ರಮ ಹಾಗೆ, ಈ ಸೃಷ್ಟಿಯ ವಿಶೇಷತೆಯೇ ಹಾಗೆ. ಒಂದೊಂದು ನಾಶವಾಗುತ್ತಲೇ ಬರಬೇಕು. ಎಲ್ಲವೂ ಸೃಷ್ಟಿಯಾಗಿದ್ದು ಉಳಿಯಿತು ಅಂತಾದರೆ ಸೃಷ್ಟಿ ಕಷ್ಟದಲ್ಲಿ ಮುಳುಗುತ್ತದೆ. ಹಾಗಾಗಿ ನಿಯಮಕ್ಕನುಸಾರವಾಗಿ, ಅವರವರ ಕರ್ಮಬದ್ಧತೆಗನುಸಾರವಾಗಿ ಅವರವರ ಜೀವನ ಸಾಗುತ್ತದೆ. ಹಾಗಿದ್ರೆ ಸಾಗುವ ಜೀವನದಲ್ಲಿ ನಾವು ಆಚರಿಸಬೇಕಾದ ಧರ್ಮಗಳು ಯಾವುವು? ಆಚರಿಸದೆ ಬಿಟ್ಟ ಧರ್ಮದಿಂದ ಆಗುವ ಲಾಭ ನಷ್ಟಗಳೇನು? ಅದರ ಬಗ್ಗೆ ಚರ್ಚೆ ನಡೆಯಲಿ, ಆಮೇಲೆ ಉತ್ತರಿಸ್ತೇನೆ. ನಡೆಯಲಿ. ಅಲ್ಲಿ ಪಕ್ಕದಲ್ಲಿದ್ದವರನ್ನು ಕೇಳುವುದು ಯಾಕಪ್ಪ ಬಂದವರು ಯಾರು ಅಂತ? ದಕ್ಷ ಪ್ರಜಾಪತಿ. ಮತ್ತೆ ಗೊತ್ತಾದ ಮೇಲೆ ಹೇಳುವುದು ಬೇರೆ, ಹೇಳ್ಬೇಕಾದ್ದಿಲ್ಲ. ಕುಳಿತುಕೊಂಡಿದ್ದರಿಂದಲೇ ವಂದಿಸಿದ್ರು ಸಾಕು. ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ. ಕೋಟೆ ಎದುರುಡ ಬರೋರಿ. ಇಂದ್ರ, ಅಗ್ನಿ, ವಾಯು, ನಿರುದ್ಧಿ, ಕುಬೇರ, ಯಮ, ಈಶ್ವರ
ಪ್ರದೇಶ ಏನು ಸಾಮಾನ್ಯ ಅಂತ ಅಗನಾಶಿನಿಯಾಗಿರುವಂತಹ ಗಂಗೆ, ಸೂರ್ಯಪುತ್ರಿಯಾಗಿರುವಂತಹ ಯಮುನೆ, ಗುಪ್ತ ಗಾಮಿನಿಯಾಗಿರುವಂತಹ ಸರಸ್ವತಿ, ಈ ಮೂರು ನದಿಗಳ ಕೂಡಿಗೆಯ ತಡಿ ಇದು. ಇಂತಹ ಪ್ರದೇಶದಲ್ಲಿ ಮಾಡಬೇಕು ಜ್ಞಾನ ಸತ್ರವನ್ನ ಎನ್ನುವುದಾಗಿ ಸಂಕಲ್ಪಿಸಿದವ ಮರೀಚಿ ಬ್ರಹ್ಮ. ಹಾಗಾಗಿ ಎಲ್ಲರೂ ಒಂದು ಸೇರಿದ್ದಾರೆ. ಮನುಗಳಿದ್ದಾರೆ, ಮುನಿಗಳಿದ್ದಾರೆ, ಮಹರ್ಷಿಗಳಿದ್ದಾರೆ, ಬ್ರಹ್ಮರ್ಷಿಗಳಿದ್ದಾರೆ, ಯಕ್ಷರೋ, ಗಂಧರ್ವರೋ, ಕಿನ್ನರರೋ, ಕಿಂಪುರುಷರೋ, ಉರಗರೋ, ಸಿದ್ಧರೋ, ಸಾಧ್ಯರೋ ಎಲ್ಲರೂ ಒಂದು ಸೇರಿರುವಂತಹ ಸಭೆಗೆ ದಕ್ಷ ಪ್ರಜಾಪತಿಯ ಆಗಮನದ ಮನೆಗಳಿಗೆ ಎಲ್ಲರೂ ಎದ್ದು ನಿಂತು ಗೌರವಿಸುವುದಕ್ಕೆ ಮುಂದಾಗಿದ್ದಾರೆ. ಅವರ ಗೌರವವನ್ನು, ಆದರದ ಮನ್ನಣೆಯನ್ನು ಮನ್ನಿಸಿ ಸಭೆಯಲ್ಲೇ ಮುಂದುವರಿಯುತ್ತಿರುವಂತಹ ವೇಳೆ ಈ ಸಭೆಯ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿರುವಂತ ಈಶ ಹೇಳಲೇ ಇಲ್ಲ, ನಮ್ಮನ್ನು ಮಾತಾಡಿಸಲೇ ಇಲ್ಲ. ಯಾಕೆ ಹೀಗೆ ಆಗಿದ್ರೆ, ತಾನು ಈಶ, ತಾನು ಜಗದೀಶ, ತಾನು ಸರ್ವೇಶ ಎನ್ನುವಂತಹ ಅಹಂಕಾರ ಇವನ ನೆತ್ತಿಗಡಲಿದೆ ಎನ್ನುವಂತಹದ್ದು ಸ್ಪಷ್ಟವಾಗುತ್ತಾ ಇದೆ. ಇವನ ರಟ್ಟೆ ಹೇಳಿ ಕೇಳಿ ಉತ್ತರ ಉಂಟೆ ಇವನಲ್ಲಿ. ಇವ ಯಾವುದಕ್ಕೆ ಈಶ? ದೇವತೆಗಳಿಗೆಲ್ಲರಿಗೂ ಈಶ ದೇವೇಶ, ಹಾಗೆ ಧನುಜರಿಗೆಲ್ಲರಿಗೂ ಈಶ ಧನುಜೇಶ, ಮನುಜರಿಗೆಲ್ಲರಿಗೂ ಈಶ ಮನುಜೇಶ, ಹಾಗೆ ಮಂಗಗಳಿಗೆ ಈಶ ಮಂಗೇಶ. ಅದನ್ನು ದೊಡ್ಡದೇನು ಅಂತ ಬೇಕಲ್ಲ. ಈಶತ್ವ ಅಂದ್ರೆ ಒಡೆಯ. ಇವ ಯಾವುದಕ್ಕೆ ಒಡೆಯ ಅಂತ ಬೇಕಲ್ಲ, ಎಲ್ಲವನ್ನ ಒಡೆದಾಡುವಂತಹದ್ದೇ ಇವನ ನೀತಿ. ಹಾಗಾಗಿ ಒಡೆಯನಾಗುವಂತಹ ಕಥೆ ಯೋಗ್ಯತೆಯು ಇವನ ಪಾಲಿಗಿಲ್ಲವೇ ಇಲ್ಲ. ಬಿಡೆ, ಅವ ಅಧ್ಯಕ್ಷ ಪೀಠವನ್ನು ಹೇಳಿಕೊಂಡಿರಲಿ, ನಾವು ನಮ್ಮಂತವರು ಸಭೆಯನ್ನು ಪ್ರವೇಶ ಮಾಡಿದ ವೇಳೆಯಲ್ಲಿ ಎದ್ದು ಬಂದೇ ಗೌರವಿಸಬೇಕು ಎನ್ನುವುದಾಗಿ ಬಯಸುತ್ತೇವೆ ನಾವು. ಅದಿಲ್ಲವೇ ಇಲ್ಲ. ಬದಲಾಗಿ ಎನ್ನುವುದಾಗಿ ಬಯಸುವುದಿಲ್ಲ. ಯಾಕೆ? ಇವ ಏರಿರುವಂತಹದ್ದು ಅಧ್ಯಕ್ಷ ಪೀಠ. ಏನದರ ಅರ್ಥ? ಅಧಿ ಅಕ್ಷ ಇಲ್ಲಿ ಅಧ್ಯಕ್ಷ. ಸಭೆಯ ಎಲ್ಲ ಕಾರ್ಯಕಲಾಪಗಳಿಗೆ ಯಾರು ಹೊಣೆಗಾರರಾಗ್ತಾರೆ ಅಂತ ಕೇಳಿದ್ರೆ ಅಧ್ಯಕ್ಷರಾಗ್ತಾನೆ.
ಹೀಗಿರುವಂತಹ ವೇಳೆಯಲ್ಲಿ ನಾವು ನಮ್ಮಂತವರ ಬಂದಂತಹ ವೇಳೆಯಲ್ಲಿ ಎದ್ದು ಬಂದು ಗೌರವಿಸುವುದು ಬೇಡ. ಕುಳಿತಲ್ಲಿಂದಲೇ ಓ ಹೋ 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 ದಕ್ಷ ಪ್ರಜಾಪತಿಗಳು ಈಗ ಬಂದ್ರ ಸ್ವಾಮಿ, ಬನ್ನಿ 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 ಬರೋ, ಅಲ್ಲಿ ಕುಳಿತುಕೊಳ್ಳಿ ಅಂತ ತೋರಿಸಿದ್ರಿ. ನಮಗೆ ಇಲ್ಲಿ ಯಾಕೆ ಆಸನ ಕೊಳ್ಳಿಲ್ಲ, ಅಲ್ಲಿ ಯಾಕೆ ಕೊಟ್ಟೆ ಅಂತರೂ ಕೇಳದೆ ಅವ ತೋರಿಸಿದ ಆಸನದಲ್ಲಿ ಕುಳಿತುಕೊಳ್ತಾ ಇದ್ದೆ. ಯಾಕಾಗಿ ಸಭಾ ಮರ್ಯಾದೆ ಅಂದ್ರೆ ಏನು ಇನ್ನು ನಮಗೂ ಅರ್ಥ ಆಗ್ತದೆ. ಹಾಗೆ ಮಾತಾಡಿಸುವುದಕ್ಕೆ ಇವು ಮುಂದಾಗಲಿಲ್ಲ ಅಂದ್ರೆ ಯಾಕೆ? ಏನು ಇವನು ಮಾಡುವ ಅಂತ ಬಸವ ಇವನು ನಾಲ್ಗೆ ಮೇಲೆ ಕಾಯ್ತಿದ್ದಾನ? ಏನಾಯ್ತು ಇವನು ನಾಲ್ಗೆ ಕಟ್ಟಬೇಕಲ್ಲ? ನಾವು ಬಂದದ್ದು ಕಾಣಲಿಲ್ಲ. ಹಾಗಿದ್ರೆ ಒಂದು ಕಣ್ಣಿದ್ದವರಿಗೆ ಕಾಣಿಸ್ತದೆ, ಬೇಡ ಸಭೆಯಲ್ಲಿದ್ದವರಿಗೆಲ್ಲರಿಗೂ ಸಹ ಎರಡು ಕಣ್ಣು ಉಂಟು, ಅವರಿಗೂ ಕಾಣಿಸ್ತದೆ ನಾವು ಬಂದದ್ದು. ಆದ್ರೆ ಇವನಿಗೆ ಮೂರು ಕಣ್ಣು ಉಂಟು, ಮೂರು ಕಣ್ಣಿದ್ರು ಕಾಣಿಸುವುದಿಲ್ಲ ಅಂದ್ರೆ ಏನಾಗಿದ್ರೆ ಅಂದ್ರೆ ಕಂಡರೂ ಕಾಣದ ಸ್ಥಿತಿಯಲ್ಲೇ ಕುಳಿತುಕೊಳ್ಳಬೇಕು ಎನ್ನುವುದು ಇವನ ಉದ್ದೇಶವ. ಎಲ್ಲಿ ಮಾತಾಡಿಸುವುದಕ್ಕಾಗಲಿಲ್ಲ. ಒಂದು ಅಭಿನಯ ಇಷ್ಟು ಮಾಡುವುದಕ್ಕೆ ಏನಾಗಿತ್ತು ನಿಮಗೆ? ನಟ ಭಯಂಕರ, ನಾಟ್ಯ ಚಕ್ರವರ್ತಿ, ಅಯ್ಯಯ್ಯೋ ಒಂದೆರಡಲ್ಲ ಬೆರದಾವಳಿಗಳು. ಅವ ಅಷ್ಟು ಮಾಡಿದ್ರೆ ನಾನು ಅಲ್ಲಿ ಕುಳಿತುಕೊಳ್ತಾ ಇದ್ದೆ. ಹಾಗೆ ಮಾಡುವುದಕ್ಕೂ ಮುಂದಾಗುವುದಿಲ್ಲ ಅಂತ ಆದ್ರೆ ಏನಿದರ ಅರ್ಥ, ಏನಿದರ ಮರ್ಮ? ನಮ್ಮನ್ನ ಅಗೌರವಿಸಬೇಕು ಎನ್ನುವುದೇ ಉದ್ದೇಶ ಎನ್ನುವುದು ಸ್ಪಷ್ಟವಾಗುತ್ತಾ ಇದೆ. ಹಾಗಿದ್ರೆ ನಮ್ಮ ಯೋಗ್ಯತೆ ಅದಕ್ಕೆ ಕೊರತೆಯ? ಇನ್ನೊಂದಿರ್ಬೋದು, ಸಭೆಗೆ ಇವ ತಡವಾಗಿ ಬಂದ ಎನ್ನುವಂತ ಬೇಸರದಲ್ಲಿ ಮಾತಾಡಿಸದೇ ಇದ್ದಾನ. ಸ್ವಾಮಿ, ನಿಮಗೊಂದು ವಿಷಯ ಹೇಳ, ದೊಡ್ಡ ವ್ಯಕ್ತಿಗಳೆಲ್ಲ ಹಾಗೆ ಸಭೆಗೆ ಯಾವತ್ತೂ ಮುಂಚಿತವಾಗಿ ಬರುವುದಿಲ್ಲ. ಸಭೆ ಆರಂಭವಾದ ಮೇಲೆ ಬರ್ತಾರೆ ಅಂತ ಆದ್ರೆ ಅವರೇ ದೊಡ್ಡ ವ್ಯಕ್ತಿಗಳು. ಅದು ನಿರೀಕ್ಷೆ ಬಹಳ ಮುಖ್ಯ. ಯಾಕೆ? ಎಲ್ಲರೂ ಬರುವುದರ ಒಟ್ಟಿಗೆ ನಾವು ಬಂದು ಕುಳಿತುಕೊಂಡೇವು ಅಂತಾದ್ರೆ 10 ಒಟ್ಟಿಗೆ ನಾವಾಗಿ ಹೋಗ್ತೇವೆ ಬಿಟ್ಟರೆ ನಾವೇ ಪ್ರತ್ಯೇಕ ಆಗುವುದು ಹೇಗೆ? ನಿಮ್ಗೆ ಗೊತ್ತುಂಟು ಅಲ್ಲ, ನೀವು ಒಂದು ಜಾತಿ ಕವಿ ಆಗುವ ಲಕ್ಷಣ ಉಂಟು. ಆದ್ರೆ ಅದಲ್ಲ ಮುಖ್ಯ. ಗುಂಪಿನಲ್ಲಿ ಗೋವಿಂದ ಆಗಬಾರದು ಎನ್ನುವಂತ ಉದ್ದೇಶದಿಂದಲೇ ನಾವು ನಮ್ಮಂತವರು ತಡವಾಗಿ ಬರುವಂತಹದ್ದು. ತಡವಾಗಿ ಬಂದಾಗ ಸಿಗುವ ಮಾನ್ಯತೆಯೇ ಬೇರೆ. ನೀವು ಕೆಲವು ಕಾರ್ಯಕ್ರಮ ತಡವಾಗಿ ಹೋಗಿ ಯಾಕೆ ಗೊತ್ತಾಗ್ತದೆ ನಿಮಗೆ? ಅಂತ ಬಂದಾಗ ಹೌದು, ಮಾತಾಡಿಸುವ ಲಕ್ಷಣವೇ ಇಲ್ಲ. ಇನ್ನು ಯೋಗ್ಯತೆಯ ದೃಷ್ಟಿಯಿಂದ ಯೋಚನೆ ಮಾಡಿದರೆ ನಾವೇನು ಕಡಿಮೆಯೋ? ಅಲ್ಲವೇ ಅಲ್ಲ. ಬ್ರಹ್ಮ ಮಾನಸ ಪುತ್ರರು ಪ್ರಜಾವೃತ್ತಿಯ ಕಾರ್ಯದಲ್ಲಿ ತೊಡಗಿಕೊಂಡವರು 9 ಮಂದಿ ಇದ್ದೇವೆ. 9 ಮಂದಿಯಲ್ಲಿ ನಾನೊಬ್ಬ ಅಂತಲ್ಲ. ಲೋಕದಲ್ಲಿ ನಮ್ಮ ಕೊಡುಗೆ ಎಂತಹದ್ದು ಹಾಗಿದ್ರೆ ಲೋಕದಲ್ಲಿ ಬಂತಹದ್ದು 4 ಬಗೆಯ ಸೃಷ್ಟಿ: ಅಂಡಜ, ಪಿಂಡಜ, ವೃದ್ಧಿಜ, ಶ್ವೇತಜ. ಈ 4 ಅಲ್ಲದೆ 5ನೇ ಬಗೆಯ ಸೃಷ್ಟಿ ಗಂಡು ಹೆಣ್ಣು ಪರಸ್ಪರ ಮಿಲನದಿಂದ ಜೀವಿಯೊಂದು ಉದ್ಭವಕ್ಕೆ ಬರುವುದಕ್ಕೆ ಸಾಧ್ಯ ಎನ್ನುವುದನ್ನು ಲೋಕಮುಖದಲ್ಲಿ ತೋರಿಸಿಕೊಟ್ಟವ ಇದ್ರವ ದಕ್ಷ ಪ್ರಜಾಪತಿ. ಇವನಿಗೆ ಅರ್ಥ ಆಗುವುದಿಲ್ವಾ? ಇವ ಗೌರವಿಸದೆ ಇರುವುದಕ್ಕದೇಕ ಯೋಗ್ಯತೆಯ ದೃಷ್ಟಿಯಿಂದ ನಮ್ಮನ್ನು ಅರ್ಥ ಮಾಡಿಕೊಳ್ಳಲಿಕ್ಕಾಗದೇ ಇದ್ರೂ ಸಹ ಇನ್ನೊಂದು ದೃಷ್ಟಿಯಿಂದಲಾದರೂ ನಮ್ಮನ್ನು ಗೌರವಿಸಲೇಬೇಕಾಗಿತ್ತು. ಯಾವುದೋ ಸಂಬಂಧ ಹೊಲಬ. ನಮಗೆ ಇವ ಸಂಬಂಧದಲ್ಲಿ ಬಹಳ ದೂರದವ ಅಲ್ಲ. ಇವ ಸಂಬಂಧದಲ್ಲಿ ಕೇಳಿಸ್ತಾ? ದೊಡ್ಡಕ್ಕೆ ಹೇಳುವಾಗೂ ಇಲ್ಲ. ನಮ್ಮ ಒಳಿ ಅಂದೆ, ನಮ್ಮ ಒಳಿ ಅಂದ್ರೆ ನಾವಾಗೆ ನಮ್ಮ ಮಗಳನ್ನು ಇವನಿಗೆ ದಾರಿಯಲ್ಲಿ ಕೊಟ್ಟಂತ ಒಂದು ಭಾವಿಸಿದ್ರ? ಇಲ್ಲವೇ ಇಲ್ಲ. ನಮಗೆ ಬೇರೆಯವರ ಆಜ್ಞೆ ಎನ್ನುವಂತಹದ್ದಾಯಿತು. ಅದು ಯಾರದ್ದು ಬಲ್ಲಿರ? ಸರಸಿ
ನಿರಂತ ಸರಸಿದ ನುಡಿಗೆ ನಾ ಮರುಳಾಗಿ ತರಳೆಯನ್ನು ಕೊಟ್ಟೆನು ನಿರಂತು ತರಳೆಯನ್ನು ಕೊಟ್ಟೆನು ನಿರಂತ ನಿಜ ಸ್ವಾಮಿ, ನಾನೇ ನನ್ನ ಮಗಳನ್ನ ಕೈಯಾರೆ ಇವನಿಗೆ ದಾರೆ ಎರೆದು ಕೊಟ್ಟದ್ದಲ್ಲ. ನಾನು ಹೇಗೆ ಬ್ರಹ್ಮನ ಬಲಗೈಯ ಹೆಬ್ಬೆಟ್ಟಿನಿಂದ ಹುಟ್ಟಿದವನು, ನನ್ನ ಮಡದೆಯಾಗಿರುವಂತಹ ಪ್ರಸೂತಿಯೂ ಸಹ ಬ್ರಹ್ಮನ ಎಡಗೈಯ ಹೆಬ್ಬೆಟ್ಟಿನಿಂದ ಹುಟ್ಟಿದವಳು. ಬ್ರಹ್ಮನ ಮಕ್ಕಳು ಎನ್ನುವುದೇ ದೊಡ್ಡ ಸಿಗೆ ಅಲ್ಲ, ಬದಲಾಗಿ ನಮ್ಮಿಬ್ಬರ ದಾಂಪತ್ಯದ ಪ್ರತೀಕವಾಗಿ ಹುಟ್ಟಿಕೊಂಡದ್ದು 16 ಮಂದಿ ಹೆಣ್ಣು ಮಕ್ಕಳು. ಆ 16 ಮಂದಿಯಲ್ಲಿ 13 ಮಂದಿಯನ್ನ ಧರ್ಮ ಪ್ರಜಾಪತಿಗೆ ಧಾರೆ ಎರೆದು ಕೊಟ್ಟೆ. 14ನೇವಳಾಗಿರುವಂತಹ ಸ್ವಾಥಳನ್ನ ಅಗ್ನಿ ಶ್ವಾತ್ತನಿಗೆ ಧಾರೆ ಎರೆದು ಕೊಟ್ಟೆ. 15ನೇವಳಾಗಿರುವಂತಹ ಸ್ವಾಹಳನ್ನ ಅಗ್ನಿ ದೇವನಿಗೆ ಧಾರೆ ಎರೆದು ಕೊಟ್ಟೆ. ನನ್ನ 16ನೇ ಮಗಳು ಅವಳೇ ಸತೀದೇವಿ, ಅವಳನ್ನ ಇವನಿಗೆ ಕೊಟ್ಟೆ. ಹೌದು ಸ್ವಾಮಿ, ನಾನಾಗೇ ಕೊಟ್ಟದ್ದಲ್ಲ, ಬದಲಾಗಿ ನಮ್ಮಪ್ಪನಾಗಿರುವಂತಹ ಬ್ರಹ್ಮದೇವ ಮಗನೇ ಅವನಿಗೆ ಕೊಟ್ಟು ಕೈ ತೊಳ್ಕೋ. ಅಪ್ಪನ ಮಾತನ್ನು ಮೀರ್ಲಿಕ್ಕೆ ಸಾಧ್ಯವಾ? ನಾಳಿನ ದಿವಸ ಹೌದೌದು, ನಾಳಿನ ದಿವಸ ಅದೊಂದು ಆಕ್ಷೇಪ ಬೇರೆ ಬರ್ತದೆ, ಉಳಿದ ಆಕ್ಷೇಪಗಳು ಅನೇಕ ಉಂಟು, ಅದರೊಟ್ಟಿಗೂ ಸೇರಿಕೊಡ್ತದೆ. ಅಪ್ಪನ ಮಾತನ್ನೇ ಮೀರಿದ ಮಗ ಇವ. ಬೇಕಾದವಗೆ ಹಳೆಯ ಅಪವಾದಗಳು ಎಷ್ಟು ಬರಲಿ, ಹೊಸದಾಗಿ ಬರಬಾರದು ಅನ್ನೋದಾಗಿ ಜಾಗ್ರತೆ ವಹಿಸುವರು ನಾವು. ಹಾಗಾಗಿಯೇ ಅಪ್ಪನ ಮಾತಿಗೋಸ್ಕರವಾಗಿ ಇವನಿಗೆ ನನ್ನ ಮಗಳನ್ನ ದಾರಿ ಎರೆದು ಕೊಟ್ಟೆ. ಒಳಿಯ ಅಂತ ಪಾದ ತೊಳೆದು ನೀರು ಕುಡಿದ್ನಲ್ಲ ಅಂದಾಗಿ ಈಗ ಯೋಚಿಸ್ತಾ ಇದ್ದೀನಿ. ಬೇಕಿತ್ತ ನನಗೆ? ಗಿಳಿಯನ್ನ ಸಾಕಿ ಗಿಡುಗನ ಕೈಗೆ ಕೊಟ್ಟ ಹಾಗಾಯ್ತು, ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟ ಹಾಗಾಯ್ತು. ಮಂಗನಿಗೆ ಏನು ಗೊತ್ತಿರ್ತದೆ ಮಾಣಿಕ್ಯದ ಬೆಲೆ? ರುಚಿ ಉಂಟ ಎನ್ನುವುದಾಗಿ ಬಾಯಿಗೆ ಹಾಕಿ ತಿನ್ನುವುದಕ್ಕೆ ಪ್ರಯತ್ನ ಪಡ್ತದೆ. ರುಚಿ ಇಲ್ಲ ಅಂತ ಆದ್ರೆ ಪೃಷ್ಠಕ್ಕಾಗಿ ತಿಂತದೆ, ಹೊಳಪು ಬರ್ತದೆ ಅಂತ. ಅದು ಒಳ್ಳೆಯವ, ಎತ್ತಿ ಬಿಸಾಡ್ತದೆ. ನೀವು ಎತ್ತಿ ಬಿಸಾಡಲಿಲ್ಲ ಎನ್ನುವಂತ ಒಂದು ಪುಣ್ಯ ಕಾರ್ಯ ಉಂಟು ಬಿಟ್ರೆ ಮತ್ತೇನನ್ನು ಮಾಡಿದವಲ್ಲ. ಏನ್ ಮಾಡೋಣ, ಈಗ ಎಷ್ಟು ಹೇಳಿ ಪ್ರಯೋಜನ ಇಲ್ಲ ಸ್ವಾಮಿ. ಮೇಲ್ಮುಖವಾಗಿ ಉಗಿಯುವುದಕ್ಕೆ ಮುಂದಾದ್ರೆ ಅದು ಬೀಳುವಂತಹದ್ದು ನಮ್ಮ ಮುಖದ ಮೇಲೆ ಎನ್ನುವಂತ ಪ್ರಜ್ಞೆ ಇರಬೇಕಾಗ್ತದೆ. ಎಷ್ಟು ಹೇಳಿದ್ರೆ ಏನು ಹೇಳಿದ್ರೆ ಬೇರೆಯವರಲ್ಲಿರುವಂತಹ ಒಳ್ಳೆಯ ಗುಣವನ್ನ ಒಪ್ಪಿಕೊಳ್ಳಬೇಕು ಅಂತಾದ್ರೆ ನಿಷ್ಕಲ್ಮಶವಾಗಿರುವಂತಹ ಹೃದಯ ಎನ್ನುವಂತಹದ್ದು ಇರಬೇಕು. ಬೇಡ, ಬೇರೆಯವರ ಒಳ್ಳೆಯ ಗುಣವನ್ನ ನೋಡಬೇಕು ಅಂತ ಆದರೂ ಸಹ ಒಳ್ಳೆಯ ಕಣ್ಣುಗಳು ಬೇಕು. ಇವನಿಗೆ ಉಂಟ ಒಳ್ಳೆಯ ಕಣ್ಣು? ಅದು ಒಳ್ಳೆಯ ಕಣ್ಣು ಇದ್ದದ್ದೇ ಯಾವುದಾಗಿದೆ, ನಾನು ಬಂದಾಗ ಕಾಣಿಸಿಕೊಳ್ತಾ ಇದ್ದೆ. ಅದು ಕಾಣಲಿಲ್ಲ ಅಂತ ಆದ್ರೆ ಇವನಿಗಿರುವಂತಹದ್ದು ಒಳ್ಳೆಯ ಕಣ್ಣು ಅಲ್ಲ, ಹೃದಯವೂ ಒಳ್ಳೆಯದಲ್ಲ, ಹೃದಯ ಶ್ರೀಮಂತಿಕೆ ಇಲ್ಲವೇ ಇಲ್ಲ. ಯಾಕಿಲ್ಲ ಹಾಗಿದ್ರೆ? ಯಾಕಿಲ್ಲ? ಕಾರಣ ಉಂಟು ಸ್ವಾಮಿ. ಅದೆಲ್ಲ ಬರಬೇಕು ಅಂತಾದ್ರೂ ಅದು ಬರುವುದಕ್ಕೆ ಇರುವಂತಹದ್ದು ಯಾವುದು? ಸಾಧನೆ. ಸಾಧನೆಯ ಮೊದಲ ಮೆಟ್ಟಿಲು ಯಾವುದು ಅಂತ ಕೇಳಿದ್ರೆ ಅದು ಸ್ನಾನ. ಇವ ಮಾಡ್ತಾನ ಸ್ನಾನ? ಇಲ್ಲ.
ಎಲ್ಲಾದ್ರೂ ಇವ ಸ್ನಾನ ಮಾಡಿದ್ದನ್ನು ಕಂಡಿದ್ದೀರಾ? ಇಲ್ಲವೇ ಇಲ್ಲ. ಯಾಕಾಗಿ ಅಗನಾಶಿನಿಯಾಗಿರುವಂತಹ ಗಂಗೆ ತಲೆ ಮೇಲೆ ಇದ್ದಾಳೆ ಅಂತ ಆದ್ಮೇಲೆ ನನಗೆ ಸ್ನಾನ ಯಾಕೆ ಅಂತ ಹೇಳುವ ಇವು. ಅದು ಸಾಧ್ಯವಾ ಸ್ವಾಮಿ? ಗಂಗೆ ತಲೆ ಮೇಲೆ ಇದ್ದಾಗ ತಕ್ಷಣ ಇವು ಸ್ನಾನ ಬೇಡವಾ? ಸ್ನಾನ ಯಾಕಾಗಿ? ಮೈಯಲ್ಲಿರುವಂತಹ ಕೊಳೆಯನ್ನ ತೊಳೆದುಕೊಳ್ಳುವುದಕ್ಕಿರುವಂತಹದ್ದು. ನೀವು ಮಾಡ್ತಾನ ಜಲಸ್ನಾನ ಮೊದಲನೇದಾಗಿ ಮಾಡಿದ್ದುಂಟ ಇವ? ಯಾವತ್ತೂ ಮಾಡುವುದಿಲ್ಲ. ಜಲಸ್ನಾನವನ್ನು ಬಿಟ್ರೆ ಎರಡನೇದಾಗಿರುವಂತಹದ್ದೇ ಮಂತ್ರಸ್ನಾನ. ಯಾವ ತರ ಮಾಡಿದ್ದಾನ? ಮಂತ್ರಸ್ನಾನ ಮಾಡಿದ್ದನ್ನು ನೋಡಿದ್ದೀರಾ? ಇಲ್ಲವೇ ಇಲ್ಲ. ಎರಡನೇ ಸ್ನಾನವೂ ಇಲ್ಲ. ಮೂರನೆಯದಾಗಿರುವಂತಹದ್ದು ಮೃತ್ತಿಕಾ ಸ್ನಾನ ಮಾಡ್ತಾನ. ಅದನ್ನಾದ್ರೂ ಮಣ್ಣೆಲ್ಲ ಉಂಟಿಗೆ ಇರುವಂತಹದ್ದು ಬೆಳ್ಳಿ ಬೆಟ್ಟದಲ್ಲಿ ಮಂಜುಗಡ್ಡೆಯಿಂದಲೇ ಆವೃತವಾಗಿರುವಂತಹ ಈ ಪ್ರದೇಶದಲ್ಲಿ ಮೃತ್ತಿಕೆ ಸಿಗುವುದಾಗಲು ಸಾಧ್ಯವ? ಬಗದರಷ್ಟು ಸಿಗುವಂತಹದ್ದು ಮಂಜುಗಡ್ಡೆ. ಹಾಗಾಗಿ ಮಣ್ಣೇ ಇಲ್ಲ ಅಂತ ಆದ ಮೇಲೆ ಇವನದ್ದು ಮಣ್ಣಿನ ಸ್ನಾನವೂ ಇಲ್ಲ. ನಾಲ್ಕನೆಯದಾದಂತಹದ್ದು ಯಾವುದು? ವಾಯು ಸ್ನಾನ. ಅದನ್ನಾದ್ರೂ ಮಾಡ್ತಾನ? ಸಾಧ್ಯವ ಇವನಿಗೆ? ಗಾಳಿ ಯಾಕಾಗಿ? ಇವನಿಗೆ ಭೋಗಿ ಭೂಷಣ. ಭೋಗಿಗಳು ಅಂದ್ರೆ ಯಾವುದು ಹಾಗಿದ್ರೆ? ಹಾವುಗಳು. ಹಾವುಗಳನ್ನೇ ಇವ ಆಭರಣವಾಗಿ ಧರಿಸಿದ್ದಾನೆ. ಹಾವುಗಳ ಆಹಾರ ಯಾವುದು? ವಾಯು ತಾನೆ. ವಾಯುವನ್ನ ಭಕ್ಷಿಸೇ ಜೀವಿಸುವಂತಹದ್ದು ಹಾವುಗಳು. ಅಂತ ಹಾವುಗಳಿಗೆ ಇಲ್ಲಿರುವಂತಹ ಗಾಳಿ ಸಾಕಾಗುವುದಿಲ್ಲ ಅಂತ ಆದ್ರೆ ಇವ ವಾಯು ಸ್ನಾನ ಮಾಡುವುದೇ ಇಲ್ಲ. ಇನ್ನು ಕಟ್ಟ ಕಡೆಯದ್ದಾಗಿರುವಂತಹದ್ದು ಆತಪ ಸ್ನಾನ ಅಂದ್ರೆ ಸೂರ್ಯ ಸ್ನಾನ. ಅದನ್ನಾದ್ರೂ ಮಾಡ್ತಾನ? ಸಾಧ್ಯವ ಇವನಿಗೆ? ಯಾಕೆ? ಸೂರ್ಯನ ಪ್ರಖರವಾಗಿರುವಂತಹ ರಶ್ಮಿ ಎನ್ನುವಂತಹದ್ದು ಈ ಮಂಜುಗಡ್ಡೆಯ ಮೇಲೆ ಬಿತ್ತು ಅಂತಾದ್ರೆ ಮರುಕ್ಷಣದಲ್ಲೇ ಮಂಜುಗಡ್ಡೆ ಎಲ್ಲವೂ ಸಹ ನೀರಾಗಿ ಸಮುದ್ರದ ಪಾಲಾಗಿ ಹೋಗ್ತದೆ. ಆಗ ನಮ್ಮ ಶ್ರೀಯುತರನ್ನ ಸಮುದ್ರದಲ್ಲಿ ಎಲ್ಲಿದ್ದಾರೆ ಅಂತ ಗಾಳ ಹಾಕಿ ಹುಡುಕ್ಬೇಕಾಗ್ತದೆ. ಹಾಗಾಗಿ ಇವ ಸೂರ್ಯ ಸ್ನಾನವನ್ನು ಮಾಡುವುದಿಲ್ಲ, ಸ್ನಾನವನ್ನೇ ಮಾಡುವುದಿಲ್ಲ ಅಂತ ಇವನ ಮೈಯಿಂದ ದುರ್ಗಂಧ ಬರುವುದಿಲ್ವಾ? ನಿತ್ಯ ಸ್ನಾನ ಮಾಡುವವರ ಮೈಯಿಂದಲೇ ಬರ್ತದೆ ಸ್ವಾಮಿ. ಈ ಸ್ನಾನವನ್ನೇ ಮಾಡದೇ ಇದ್ದಂತ ಈ ವ್ಯಕ್ತಿಯ ಮೈಯಿಂದ ಬರುವುದಿಲ್ವಾ? ಹಾಗಿದ್ರೆ ಬಂದೇ ಬರ್ತದೆ. ಆದ್ರೆ ಬುದ್ಧಿವಂತ ಯಾವ ಕಾರ್ಯಕ್ರಮಕ್ಕೆ ಹೋಗುವುದೇ ಇದ್ರೂ ಸಹ ಒಬ್ಬನೇ ಹೋಗುವುದೇ ಇಲ್ಲ. ಇವನ ಪರಿವಾರವನ್ನು ಕೂಡಿಕೊಂಡೇ ಹೋಗ್ತಾನೆ. ಪರಿವಾರದ ಮಧ್ಯದಲ್ಲಿ ನಮ್ಮ ಶ್ರೀಯುತರ ಆಸೀನರಾಗಿರ್ತಾರೆ. ಅಕ್ಕಪಕ್ಕದವರಲ್ಲಿ ಇದ್ದವರಲ್ಲ ಎಲ್ಲಿಂದಲೂ ವಾಸನೆ ಬರ್ತಾ ಉಂಟು. ಯಾರ ಮನೆಯಿಂದ ಅಂತವರೆಲ್ಲ ಹುಡುಕುವುದರಲ್ಲಿ ಕಾರ್ಯಕ್ರಮ ಮುಗಿದೋಗಿರ್ತದೆ. ನಮ್ಮ ಶ್ರೀಯುತರು ಅಲ್ಲಿಂದ. ಹಾಗಾಗಿ ಇವನ ಮೈಯಿಂದ ದುರ್ಗಂಧ ಎನ್ನುವಂತಹದ್ದು ಬಂದರೂ ಸಹ ಇವನನ್ನ ಎಲ್ಲರೂ ಒಪ್ಪಿಕೊಂಡಿದ್ದಾರೆ, ಸಹಿಸಿಕೊಂಡಿದ್ದಾರೆ. ಇನ್ನು ಸ್ನಾನ ಮಾಡುವುದಿಲ್ಲ. ಜಪಾನುಷ್ಠಾನ ಯಾವತ್ತಾದ್ರೂ ಇವ ಮೂಗಿಡ್ಕೊಂಡದ್ದು ನೋಡಿದ್ದೀರಾ? ನೋಡಿದ್ದೀರಾ? ಸಾಧ್ಯವೇ ಇಲ್ಲ. ಯಾಕೆ? ಜಪಾನುಷ್ಠಾನಗಳನ್ನ ಮಾಡಬೇಕು ಅಂತ ಆದ್ರೆ ಉಪನಯನ ಸಂಸ್ಕಾರ ಆಗಬೇಕು. ಯಾರು ಇವನಿಗೆ ಯಜ್ಞೋಪವೀತ ತೋರಿಸಿದವರು? ಯಾರು ಇವನಪ್ಪ? ಇದ್ದಾರೆ ಯಾರು? ಅವನಿಗೆ ಉತ್ತರ ಗೊತ್ತಿಲ್ಲ. ಹೀಗಿರುವಾಗ ಅಪ್ಪನೇ ಇಲ್ಲದೆ ಇರುವಂತಹ ಈ ವ್ಯಕ್ತಿಗೆ ಉಪನಯನ ಸಂಸ್ಕಾರ ಆಗುವುದು ಹೇಗೆ? ಹಾಗಾಗಿ ಜಪವೋ ಅನುಷ್ಠಾನವೋ ಇಲ್ಲ. ಹಾಗಂತ ತ್ರಿಕಾಲದಲ್ಲಿಯೂ ಸಹ ನಮ್ಮ ಶ್ರೀಯುತರು ಭಸ್ಮಧಾರಣೆಯನ್ನು ಮಾಡ್ತಾರೆ. ಕುರ್ಮ ತೀರ್ಲಿಕ್ಕೆ ಹೇಳಿಕೊಳ್ಳುವರು ಅದೆಷ್ಟು ಮಂದಿ ಇದ್ದಾರೆ ಸ್ವಾಮಿ. ಭಸ್ಮ ಯಾವುದು ಬೂದಿ ಯಾವುದು ಎನ್ನುವುದು ಗೊತ್ತಿಲ್ಲದೆ ಇದ್ದಂತ ಮೂಢ ಇವ. ಸದಾ ಭಕ್ತರು ಸತ್ತಂತ ವೇಳೆಯಲ್ಲಿ ಅವರದ್ದ ಚಿತಾ ಬೂದಿಯನ್ನೇ ತಂದು ತ್ರಿಕಾಲದಲ್ಲಿಯೂ ಬಡಿದುಕೊಳ್ಳುವ ಇವ. ಭಸ್ಮವಾದು ಬೂದಿ ಬಡಕ ಇವ. ಯಾಕೆಂದ್ರೆ ಇಂಥ ಮಾಸದಲ್ಲೇ ಸಂಗ್ರಹ ಮಾಡಿರುವಂತಹ ಗೋಮಯವನ್ನ ಗೋಮೂತ್ರದಲ್ಲಿ ಕಲಸಿ ಸೂರ್ಯನ ರಶ್ಮಿಗೆ ಒಣಗಿಸಿ ಬೆಂಕಿಗಿಟ್ಟಾಗ ಬರುವಂತಹದ್ದು ಭಸ್ಮ. ಅಷ್ಟು ಮಾಡ್ತಾನೆ ಇವ? ಯಾವತ್ತೂ ಮಾಡುವುದೇ ಇಲ್ಲ. ಹಾಗಾಗಿಯೇ ಭಸ್ಮಧಾರಣೆ ಅಲ್ಲ, ಬೂದಿ ಬಡಕ. ಇನ್ನು ನೋಡಿ ಅವನನ್ನ ಲೋಕದಲ್ಲಿರುವಂತಹ ಎಲ್ಲ ಜೀವಿಗಳು ಸಹ ಇವನ ಮೇಲೆ ಉಂಟು. ಯಾವುದು? ವ್ಯಾಘ್ರ ಚರ್ಮಾಂಬರಧಾರಿ, ಕೊಜ ಚರ್ಮಾಂಬರಧಾರಿ. ಅಯ್ಯಯ್ಯೋ, ಯಾವ್ಯಾವ್ದು ಚರ್ಮ ಸಿಗ್ತದೆ ಎಲ್ಲವನ್ನೂ ಸುತ್ತಿಕೊಳ್ಳುವುದೇ ಕೆಲಸ ಇವನಿಗೆ. ಅದನ್ನೆಲ್ಲ ಸುತ್ತಿಕೊಳ್ಳುವುದು. ರುಂಡಮಾಲ, ಕಪೋತ್ತಿ, ಎರಡ ಹೆಸರು. ಜೊತೆಯಲ್ಲಿ ಇವನ ವಾಸ ಎಲ್ಲಿ ಅಂತ ಕೇಳಿದರೆ ನಾವು ಹೇಳುವುದಲ್ಲ ಸ್ವಾಮಿ. ಲೋಕದಲ್ಲಿ ಜೀವಿತಾವಧಿಯಲ್ಲಿ ಯಾವುದೇ ವ್ಯಕ್ತಿ ಹೋಗುವುದಕ್ಕೆ ಬಯಸದೇ ಇರುವಂತಹ ಕ್ಷೇತ್ರವೇ ನಮ್ಮ ಶ್ರೀಮಂತರ ವಾಸಸ್ಥಳ. ಯಾವುದು?
ಸ್ಮಶಾನ. ಯಾರಾದ್ರೂ ಸ್ಮಶಾನಕ್ಕೆ ಹೋಗುವುದಕ್ಕಾಗಿ ಬಯಸ್ತಾರ? ಇಲ್ಲವೇ ಇಲ್ಲ. ನಮ್ಮ ಶ್ರೀಯುತರು ಸ್ಮಶಾನದಲ್ಲೇ ವಾಸವಾಗಿರ್ತಾರೆ. ಜೊತೆಯಲ್ಲಿ ಭೂತ ಪ್ರೇತಾದಿ ಹರಣ ಗಣಗಳು. ಲೋಕದಲ್ಲಿ ಹಗರಣಗಳು ಹೆಚ್ಚಾದದ್ದು ಯಾರಿಂದ ಬಂದಿಲ್ಲ? ಇದೇ ಹರಣ ಗಣಗಳಿಂದ. ಇದು ಗುಟ್ಟು, ಇದು ಯಾರು ಹೇಳಿದ್ದಿಲ್ಲ. ಹರಣ ಗಣಗಳಿಂದಲೇ ಲೋಕದಲ್ಲಿ ಹಗರಣಗಳು ಹೆಚ್ಚಾದದ್ದು. ಹಾಗಾಗಿ ಅವರೊಟ್ಟಿಗೆ ಸೇರಿಕೊಳ್ಳುವುದು ಇವನೊಂದು ತತ್ವಂತದಿ ಕುತಕ ಕರ್ಮ ತೀರ್ಲಿ ತಾಂಡವ. ಒಂದ ಎರಡ ಸಪ್ತ ತಾಂಡವಗಳುಂಟು. ಒಪ್ಪಿಕೊಳ್ಳುವರಿದ್ರೆ ಇನ್ನೂ ಹೊತ್ತು ಮಾಡ್ತಾನೆ. ಹಾಗಾಗಿ ತಾಂಡವ ನೃತ್ಯದಲ್ಲಿ ಲೀನನಾಗಿದ್ದೆ, ಮಗ್ನನಾಗಿದ್ದೆ, ಎಷ್ಟೆಲ್ಲ ಆಡಿಕೊಳ್ತಾನೆ ಇವ. ಏನಂದ್ರೆ ಅಂತ ಹೇಳಿದ್ದೀವಿ, ಇವನು ದೇವರು ಅಂತಲ್ಲ, ನೀವಲ್ಲ. ಇವನನ್ನೂ ಒಂದು ದೇವ ಎನ್ನುವುದಾಗಿ ಒಪ್ಪಿಕೊಳ್ಳುವಂತಹ ಒಂದು ವರ್ಗ ಉಂಟು. ಯಾರ ಬಾಲೇರ? ಅಸುರರೆಲ್ಲರೂ ಇನ್ನೊಂದು ದೇವ ಅಂತ ಒಪ್ಪಿಕೊಳ್ಳುವುದಿಲ್ಲ. ಅಸುರರು ಅತಿಮಾಂಸಾಹಾರಿಗಳು. ಅಂದ್ರೆ ಕಂಡವನ್ನೇ ತಿನ್ನುವಂತಹದ್ದು, ಹೆಂಡವನ್ನೇ ಕುಡಿಯುವಂತಹದ್ದು, ಸದಾಕಾಲ ತಮ್ಮ ಜಾಯಮಾನವಾಗಿಸಿಕೊಂಡಿರುವಂತಹ ಅಸುರರೆಲ್ಲರೂ ಸಹ ಇವನನ್ನ ದೇವ ಎನ್ನುವುದಾಗಿ ಒಪ್ಪಿಕೊಂಡಿದ್ದಾರೆ. ಯಾಕೆ? ದೇವರಿಗೂ ಸ್ಥಾನ ಇಲ್ಲ, ಜಪಾನುಷ್ಠಾನ ಇಲ್ಲ, ಭಕ್ತರಿಗೆ ಹಾಕಬೇಕು. ಅವರು ಸಹ ಕಣ್ಣನ್ನು ಮುಚ್ಚಿಕೊಳ್ಳುವುದು. ಓ ಶಂಕರ, ಓ ಶಂಕರ, ಓ ಶಂಕರ. ಸರಿಯಾಗಿ ಶಂಕರ ಅಂತ ಹೇಳುವುದಕ್ಕೂ ಬರುವುದಿಲ್ಲ. ಅವರೆಲ್ಲ ಶಂಕರ 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 ಎನ್ನುವುದಾಗಿ ಮೂಗು ಹಿಡ್ಕೊಂಡ್ರ ನಮ್ಮ ಶ್ರೀಯುತರು ಪ್ರತ್ಯಕ್ಷರಾಗಿ ಬಿಡ್ತಾರೆ. ಭಕ್ತಾವನಿಲ್ಲ, ಭಕ್ತಿಗೆ ಮೆಚ್ಚಿದ್ದೇನೆ, ಬೇಕಾದ ವರ ಕೇಳು. ಇವನ ಅಪರಾಧ ಕೊಡುವುದಕ್ಕೆ, ವರ ಕೊಡುವುದಕ್ಕೆ ಮುಂದಾಗ್ತಾನೆ. ನಾಳಿನ ದಿವಸ ಅವರು ಲೋಕಕಂಟಕರಾಗಿ ಮೆರೆಯುತ್ತಾರೆ. ಆಗ ನಮ್ಮಪ್ಪನಾಗಿರುವಂತಹ ಬ್ರಹ್ಮನೋ ಅಲ್ಲ, ನಮ್ಮಜ್ಜನಾಗಿರುವಂತಹ ವಿಷ್ಣುವೋ ಬಂದು ಅವರನ್ನ ನಿರ್ನಾಮ ಮಾಡಿ ಧರ್ಮದ ಸಂಸ್ಥಾಪನೆಯನ್ನು ಮಾಡಬೇಕಾಗುತ್ತದೆ. ಹಾಗಾಗಿ ನಮ್ಮಂತಹ ಜ್ಞಾನಿಗಳು, ನಮ್ಮಂತಹ ತಿಳಿದವರು ಇವನನ್ನು ಒಂದು ದೇವ ಇವತ್ತಲ್ಲ ಯಾವತ್ತೂ ಒಪ್ಪಿಕೊಳ್ಳುವುದಿಲ್ಲ. ಇಂಥವ ಅಧ್ಯಕ್ಷನಾಗಿರುವಂತಹ ಸಭೆಯಲ್ಲಿ ನಮ್ಮಂಥವ್ರು ಇರುವುದ? ಭೂಷಣವೇ ಅಲ್ಲ. ಈಗಿಂದೀಗಲೇ ಸಭೆಯನ್ನ ಬಿಟ್ಟು ಹೊರಟೆ. ನೀವು ಬರ್ತೀರಾ? ಇಲ್ಲ, ಜ್ಞಾನಸತ್ರದಲ್ಲೇ ಲೀನವಾಗಿ ಹೋಗಿದ್ದಾರೆ. ಬೇಡ, ನೀವು ಬರ್ತೀರಾ? ಗುರು ಮನ್ಸುಂಟವ್ರಿಗೆ ಬರ್ತೀರಾ? ಇಲ್ಲೇ ಬರಬೇಕು ಅಂತಿಲ್ಲ, ಅಲ್ಲಿ ಬಂದು ಕುಡಿಕೊಂಡ್ರು ಆದೀತು. ಬನ್ನಿ ಬನ್ನಿ ಬನ್ನಿ, ನೀವು ಬರ್ತೀರಾ? ಗಟ್ಟಿ ಕೈ ಎತ್ತಿ. ಇನ್ನು 5 ವರ್ಷ ಅದೇ ಯೋಚನೆ ಮಾಡ್ಬೇಕಾಗಿಲ್ಲ. ಗಟ್ಟಿ ಕೈ ಎತ್ತಿ. ಇಲ್ವಾ? ಒಮ್ಮೆ ಪಕ್ಷಾಂತರ ಮಾಡಿ ನೋಡಿ, ನಿಮ್ಮ ಯೋಗ್ಯತೆ ಬದಲಾಗಿ ಹೋಗ್ತದೆ. ಇಲ್ವಾ? ಅದೇ ಭಾಗ್ಯದಲ್ಲೇ ಇದೆ. ಬೇಡ, ಬರ್ತೀರಾ? ಬೇಡ, ಇತ್ತೀಚೆಗಿನ ತಲೆಗೊಳಿಸಿಕೊಂಡು ಕಾಣಿಸ್ತದೆ. ಬರ್ಬೇಕಾಗ್ತಿಲ್ವಾ? ನಿಮಗೆ ಹೇಳಿ, ನೀವು ಈಗಲೇ ಬಂದಿರ್ತಾದ್ರೆ ಕಾರ್ಯಕ್ರಮ ಹಾಳಾದ್ರೂ ಆದೀತು. ಆ ವ್ಯವಸ್ಥೆ ನೋಡ್ಕೊಂಡೇ ಇರಿ. ನಾವು ನಮ್ಮಂತವರು ಈ ಸಭೆಯಲ್ಲಿ ವೇಷ ತಗೊಂಡು ಒಂದಾಗೋದು 32 ವರ್ಷ ಮುಚ್ಚಿ ಕೈ ಮುಗಿದಾಕ ಬಂದಾಗ ಎದ್ದಿದ್ದು ಕೈ ಮುಗಿದ. ಈಗ ಹೇಳುವುದಕ್ಕಾಗುದಿಲ್ಲ, ನೀವು ಸೊಟ್ಟಕ್ಕೆ ಮಾಡಿತಾ ನಾನು ಕೂತ್ಕೊಂಡು ನಾವು ಹೊರಟಾಗಿ ಹೇಳ್ಬೇಕು. ನೀನು ನಾನು ಹೇಳುವುದಕ್ಕೆ ನಿಮಗೆ ಕುತ್ಕೊಳ್ಳಿ ಅಂತ ಹೇಳಿದಾಗ್ತೈತೆ ನಿಮಗೆ. ದೊಡ್ಡ ಎದ್ದು ಬಿಟ್ಟ ಕೊಡೋದೆ ನಾನಿರುವುದಿಲ್ಲ ಅಂದ್ರೆ ಸಭೆ ಬಿಟ್ಟು ಹೋದೆ. ಹೋಗಿಲ್ವೇ? ಕಣ್ಣಿಗೇನಾಗಿದೆ? ಕಣ್ಣಿಗೇನಾಗಿದೆ?
ಏನಾಗಿದ್ಯಾ? ಏನಾಗಿಲ್ಲ ನಾನು ಇರುವುದಿಲ್ಲ ಅಂದೆ, ನನ್ನ ಸಭೆ ಬಿಟ್ಟು ಹೊರಟೆ ಅಂದೆ. ಒಂದು ಕಾಣಿಸುವುದಿಲ್ಲ, ಕಿವಿಯೂ ಕೇಳಿಸುವುದಿಲ್ಲ. ಉತ್ತಮ ಅಧ್ಯಕ್ಷನಾಗಿರುವಂತಹ ಸಭೆಯಲ್ಲಿ ನಮ್ಮಂತಾರೆ ಇರುವುದಾ? ಜ್ಞಾನ ಸತ್ರಕ್ಕೆ ಅಧಿಕಾರ. ಈಗಿಂದೀಗಲೇ ಈ ಜ್ಞಾನ ಸಭೆಯಿಂದ ಬಿಟ್ಟೆ ಹೊರಟೆ. ಹೇಗೆ ನಮ್ಮ ಮಾವನ ಹೊಡ್ತಾ ಆಶ್ಚರ್ಯ ಆಗ್ತದೆ. ಅವರೇ ಪ್ರಶ್ನೆಯನ್ನು ಕೇಳ್ಕೊಂಡು ಅವರೇ ಉತ್ತರ ಕೊಟ್ಟು ಗುಡುಗಿತ್ತು, ಹೌದು ಮಿಂಚಿತ್ತು, ಮಳೆ ಏನ ಅಬ್ಬರ ಇರಿ ಆಚೀಚೆಗೆ ತಿರುಗಾಡೋದು ನೋಡ್ತೀವೋ. ಸಭೆ ಬಗ್ಗೆ ಮಾತಾಡಿದ್ದು, ನಿನ್ನ ಬಗ್ಗೆ ಮಾತಾಡಿದ್ದು, ನನ್ನ ಬಗ್ಗೆ ಮಾತಾಡಿದ್ದು. ಯಾರಾದ್ರೂ ಹೋದ್ರ ಮಟ್ಟಿಗೆ ನೀವು ಬರ್ತೀರಾ ಅಂತ ಕೇಳಿದ್ರೆ ಯಾರು ಹೋಗ್ಲಿಲ್ಲ. ಬಂದವನು ಒಬ್ಬನೇ, ಹೋದವನು ಒಬ್ಬನೇ. ಈ ಅವಸ್ಥೆ ಯಾರಿಗೂ ಬರ್ತಾರೆ. ನಮ್ಮ ಮಾವನಿಗೆ ಈ ಅವಸ್ಥೆ ಬಂತು ಹೇಳಿ ನಮ್ಗೆ ಬೇಸರ ಆಗ್ತದೆ. ಬಾಯಿಗೆ ಬಂದಂತೆ ನಿಂದಿಸಿ ಹೋದ. ಯಾವುದಕ್ಕೆ ಈಶ? ಮೊದಲನೇ ಪ್ರಶ್ನೆ. ಈ ಲೋಕದಲ್ಲಿ ಒಂದೊಂದಿಗೆ ಒಬ್ಬೊಬ್ಬರು ಈಶರಿದ್ದಾರೆ. ಜಗತ್ತು ಅಂದ್ರೆ ಏನು? ಎಲ್ಲವನ್ನ ಸೇರಿ ಜಗತ್ತು ಅಂತ ಕರೆಯುವುದು. ಜಗದೀಶನ ಎಲ್ಲರಿಗೂ ಈಶ ಅಂತಾದ್ರೆ ಮತ್ತೆ ಯಾವುದಕ್ಕೆ ಈಶ ಅಂತ ಕೇಳುದು? ಯಾಕೆ ಅವನು ಕೇಳಬೇಕೆ ತಿಳಿಯುವುದು? ಒಂದರ ಮೇಲೆ ಒಂದು ಆಕ್ಷೇಪಗಳು. ನನ್ನ ಉಡುಗೆ ತೊಡುಗೆ ಬಗ್ಗೋ, ಅಥವಾ ನನ್ನ ಹುಟ್ಟಿನ ಬಗ್ಗೋ, ನನ್ನ ಕಾರ್ಯದ ಬಗ್ಗೋ, ನನ್ನ ಇರಸರಿಕೆಯ ಬಗ್ಗೆ, ಹೀಗೆ ಒಂದಲ್ಲ ಎರಡಲ್ಲ ಎಷ್ಟೆಲ್ಲ ಮಾತಾಡಿದ. ಅವನು ಏನ್ ಹೇಳಿದ? ಸಭೆಗೆ ತಡೆದು ಬರುವರು ದೊಡ್ಡ ಜನ ಅಂತಾರೆ ಅಂತ. ಓ, ಅವನಿಗೂ ಗೊತ್ತುಂಟು ತಾನು ದೊಡ್ಡವಲ್ಲ, ಸಭೆ ತಡೆದು ಬಂದರೂ ದೊಡ್ಡದಾಗುವಂತ ಅದೊಂದು ಜ್ಞಾನ ಉಂಟು ಅಂತ ಆಯ್ತು ಅವನಿಗೆ. ಆದ್ರೆ ಅರ್ಥ ದೊಡ್ಡವ ಅಲ್ಲ ಅಂತ ಸ್ಪಷ್ಟ. ಸಭೆಯ ಮರ್ಯಾದೆಯನ್ನ ಯಾರು ತಿಳಿಯುವುದಿಲ್ಲವೋ ಅವರು ಸಭಿಕರಾಗುವುದಕ್ಕೆ ಯೋಗ್ಯರಲ್ಲ. ಇಷ್ಟು ದೊಡ್ಡ ಜ್ಞಾನ ಸತ್ರ ನಡೀತಾ ಉಂಟು. ಹೇಳಿಕೊಳ್ಳಿಕ್ಕೆ ಬ್ರಹ್ಮನ ಮಗ ಸರಿಯಾದ ಸಮಯಕ್ಕೆ ಬರಬೇಕು, ಜೊತೆಯಲ್ಲಿ ಜ್ಞಾನ ಸತ್ಯದಲ್ಲಿ ಪಾಲ್ಗೊಳ್ಳಬೇಕೆಂಬಂತ ಕೊನೆಯ ಪಕ್ಷದ ಜ್ಞಾನವೂ ಇಲ್ಲದೆ ಸಭೆ ಶುರುವಾದ ಪ್ರಾರಂಭವಾದ ಬಳಿಕ ಬಂದು ಇಡೀ ಸಭೆಯ ವ್ಯವಸ್ಥೆಯನ್ನೇ ಹಾಳು ಮಾಡಿಬಿಟ್ಟ. ವ್ಯವಸ್ಥಾಪಕ ಯಾರು ಕೇಳಬೇಕಿತ್ತು. ದೊಡ್ಡಪ್ಪನ ಮಗ ಎಂಬ ಕಾರಣಕ್ಕೆ ಬೆಲೆ. ಸೃಷ್ಟಿಯೇ ಹಾಗೆ. ವ್ಯಕ್ತಿಗೆ ಬೆಲೆ ಇಲ್ಲದಿದ್ರು ಅವನ ಅಪ್ಪನಿಗೆ ಬೆಲೆ ಉಂಟು ಅಂತಾದ್ರೆ ಅವನಿಗೆ ಮನ್ನಣೆ ಕೊಡ್ತಾರೆ, ಅವನಿಗೂ ಮಣೆ ಹಾಕ್ತಾರೆ. ಅದು ಒಳ್ಳೇದಲ್ಲ. ತಂದೆಯಿಂದ ಬರುವುದು, ವಂಶದಿಂದ ಬರುವಂತ ಗೌರವ ಅಲ್ಲ. ತನ್ನ ಸ್ವ ವ್ಯಕ್ತಿತ್ವದಿಂದ ಬರುವ ಗೌರವ ಮಾತ್ರ ಗೌರವ. ಬಿಡು. ಸಭೆಯ ಪ್ರಾರಂಭದ ನಂತರ ಬಂದ, ಸಭೆಯ ಮೊದಲೇ ಹೋದರು, ಒಳ್ಳೇದಾಯ್ತು. ಆ ಬಳಿಕ ಮಾಡಿದ್ದೇನು? ಹೆಣ್ಣು ಕೊಟ್ಟು ಬಂದು ಮಾತಾಡಿದ. ಪಾಪ ಅವನಿಗೆ ಮನಸ್ಸಿಲ್ಲವಾಗಿತ್ತು. ಅಪ್ಪ ಹೇಳಿದ್ದ ಕೊಟ್ಟೆ ಅಂತ. ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂತೆ. ಮಂಗನ ಕೈಯಲ್ಲಿ ಮಾಣಿಕ್ಯ ಒಬ್ಬ ಕೊಡ್ತಾನೆ ಅಂತ ಅವನ ತಲೆ ತಣ್ಣೀರು ಹಿಡಿದಿತ್ತು. ಅವನು ಕೊಟ್ಟ ಅವೇಷ್ಟು ದೊಡ್ಡ ಮೂರ್ಖ. ಕೊಡಬಾರದಿತ್ತ. ನನ್ನ ಪಾದ ಪೂಜೆ ಮಾಡಿ ನೀರು ಕುಡಿದೆ. ಆ ಕಾರಣಕ್ಕಾಗಿ ಇಷ್ಟು ಮಾತಾಡ್ಲಿಕ್ಕಾದ್ರೂ ಆಯ್ತು ಅವನಿಗೆ. ಅದಾದ್ರೂ ಬರ್ಲಿಕ್ಕೆ ಆಗ್ತಾ ಇಲ್ವಾಗಿತ್ತು ಏನು ಬಹುಶಃ. ಬಿಡು. ದೊಡ್ಡವರ ಮಗ ಎಂಬ ಕಾರಣಕ್ಕಾಗಿ ಅಲ್ಲ. ನಾನು ಅಭವನಿದ್ದೇನೆ, ನನಗೆ ಸ್ನಾನ ಬೇಕು. ಮೃಣ್ಮಯವಾದ ಶರೀರಕ್ಕೆ ಮಾತ್ರ ಸ್ನಾನಾದಿ ಕರ್ಮಗಳು. ಅಭವನಾದ ನನಗೆ ಸ್ನಾನ ಬೇಡ. ಸ್ವಯಂಭುವಾದ ನನಗೆ ಜಪಾನುಷ್ಠಾನವೂ ಬೇಡ.
ನನಗೆ ಉಪನಯನ ಮಾಡಿದವರು ಯಾರು ಅಂತ ಕೇಳ್ತಾನೆ. ಇವನ ಅಪ್ಪನಿಗೆ ಮಾಡಿದ್ದೆ ಯಾರು ಉಪನಯನ ಅಂತ ಕೇಳ್ಬೇಕಿತ್ತು. ನಿಮ್ಮ ಅಪ್ಪನಿಗೆ ಯಾರು ಮಾಡೋದು ಕೇಳ್ಬೇಕಿತ್ತು. ಅವ್ರು ಮಾತು ಅವ್ರು ಕಂಠಪಾಠ ಮಾಡ್ಕೊಂಡು. ಹಾಗಾದ್ರೆ ತ್ರಿಮೂರ್ತಿಗಳು ನಾವು, ನಮಗೆ ಅದು ಯಾವುದು ಬೇಕಾಗಿಲ್ಲ. ತಾಯಿಯ ಅನುಗ್ರಹವೇ ಅಷ್ಟುಂಟು. ಅಸುರತೆ ಮಾಂಸಾದಿಗಳು ಅವರಿಗೆ ದೇವರೇ ಅಂದ್ರೆ ರಕ್ಕಸರಿಗೆ ಮಾತ್ರ ದೇವ ಅಂತ ಹೇಳಿದ. ನಿಮಗೆ ನಾನೇನು, ನಿಮಗೆ ನಾನೇನು ದೇವನು ನೀವು ರಕ್ಕಸ ಅದನ್ನಾದ್ರೂ ಹೇಳ್ಬೋದಿತ್ತಲ್ಲ ಮಾತ್ರ. ನಾವು ರಕ್ಕಸರಲ್ಲ, ಪಾಷಂಡಿಗಳೆಲ್ಲ, ಒಂದು ಮಾತು ಹೇಳ್ಬೋದಿತ್ತು. ನೀವು ಹೇಳದೆ ಇರುವುದೇ ಒಳ್ಳೇದಾಯ್ತು. ಯಾಕಂದ್ರೆ ನಾವು ಅದೇ ಆಗಿ ಹೋಗ್ತಿದ್ದ. ಹಾಗಾದ್ರೆ ನೀವು ಅದು ಯಾವುದು ಅಲ್ಲ ಅಂತ ನಿಮಗೂ ನಾನು ದೇವರಿದ್ದೇನೆ, ಅವನ ಮಾತು ಲೆಕ್ಕಕ್ಕಿಲ್ಲ ಅಂತ ಬಿಡು. ಹೀಗೆ ಬಂದ, ಒಂದಿಷ್ಟು ಹೇಳಿದ, ಕೂಗಿದ, ಹೋದ. ಅವನಿಗೆ ಅಂತ ನಾ ಸ್ವಾಗತ ಮಾಡ್ಬೇಕು. ಮಾತು ಬೇಡ, ಅಭಿನಯ ಮಾಡಲು ಸಾಕು. ಅಂದ್ರೆ ಎಷ್ಟು ಕೆಳಮಟ್ಟದ ಯೋಚನೆ ಉಂಟು ಅವನಿಗೆ. ಮಾತಾಡಬೇಕು ಅಧ್ಯಕ್ಷರಲ್ಲಿ ಅಂತ. ನಾನು ಬೇಕೆಂಬುದಾಗಿ ಬಯಸಿದ ಸ್ಥಾನ ಇದಲ್ಲ. ಎಲ್ಲ ಜ್ಞಾನಿಗಳು ಒಟ್ಟಾಗಿ ಜ್ಞಾನೇಶ್ವರನಿಗೆ ಸೇರಬೇಕು ಎಂಬ ಕಾರಣಕ್ಕಾಗಿ ಕೊಟ್ಟ ಸ್ಥಾನ ಇದು. ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತವನಿಗೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಎಲ್ಲಿ ಕುಳಿತುಕೊಳ್ತಾರೆ, ಅವ್ರು ತಿಂಡಿ ತಿಂದ್ರು ಅದನ್ನು ನೋಡುತ್ತಲ್ವ. ಅದಕ್ಕೆ ಬೇರೆ ವರ್ಗ ಉಂಟು, ಸ್ವಾಗತವರಿದ್ದಾರೆ, ಆಹಾರ ವ್ಯವಸ್ಥೆ ಮತ್ತವರು ಮಾಡ್ತಾರೆ. ಅದನ್ನು ಬಿಟ್ಟು ನಾನು ಸ್ವಾಗತ ಮಾಡುದ ಇಲ್ಲ. ಅವನು ತಿಳಿದೇ ಹೋದ, ಅವನು ಸಭಾ ಮರ್ಯಾದೆಯೂ ಗೊತ್ತಿಲ್ಲದೆ ಹೋದ. ಇವನಿಗೆ ನನ್ನ ಮಾವ ಅಂತ ಕರೀಲಿಕ್ಕೆ ನನಗೆ ನಾಚಿಕೆ ಆಗಿದೆ. ಆದರೂ ಹೆಣ್ಣು ಕೊಟ್ಟ ಕಾರಣಕ್ಕಾಗಿ ಅವನನ್ನು ಗೌರವಿಸಬೇಕು ಆ ಸ್ಥಾನದಲ್ಲಿ ಅಷ್ಟೇ. ಮತ್ತೆ ಇಷ್ಟನ್ನೂ ಹೇಳುವ ಇವನಿಗೆ ಯಾವ ಅಧಿಕಾರ ಉಂಟು? ಯಾವ ದೇಶದ ದೊರೆ ಈತ? ಯಾವ ಅಧಿಕಾರವೂ ಇಲ್ಲ ಅವನಿಗೆ. ಹಾಗಾದ್ರೆ ಹೊಸ ಸೃಷ್ಟಿಯನ್ನು ಮಾಡಿದ್ದೇನೆ ಅಲ್ಲವೇ? ವಿಭಾಗ ಬೇರೆ ಮಾಡಿದ್ದಾನೆ ಎಂಬ ಕಾರಣಕ್ಕೆ ಕೇಂದ್ರ ವ್ಯವಸ್ಥೆ ಕಳಿಸಿ ಹೋಗ್ತದ? ನಾಲ್ಕರನ್ನ ಮುಂದುವರಿಸಿದ್ದಷ್ಟೇ. ನಾಲ್ಕರೊಳಗೆ ಸೇರಿಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಇವ ದೊಡ್ಡವನಲ್ಲ. ಯಾವ ಸ್ಥಾನ ಇವನಿಗಿಲ್ಲ, ಯಾವ ಮನ್ನಣೆ ಇವನಿಗಿಲ್ಲ. ಮತ್ತೆ ಇವನಿಗೆ ಗೌರವ ಕೊಡುವುದು ಯಾಕೆ? ಗೌರವ ಪಡಿಬೇಕು. ಜ್ಞಾನ ಸಭೆಯಲ್ಲಿ ಒಬ್ಬ ಜ್ಞಾನಿಯಾಗಿ ಮಾತಾಡಿದ್ದೆ ಆದ್ರೆ ಅವನಿಗೆ ಗೌರವ ಕೊಡಬೇಕು ಅಂತಿಲ್ಲ, ಎಲ್ಲ ಕೊಡ್ತಾ ಇದ್ರು, ಪಡಿತಾ ಇದ್ದ. ಅಜ್ಞಾನದ ಪರಮಾವಧಿಯನ್ನು ವರ್ತನೆ ಮಾಡಿ ಹೊರಟು ಹೋದ. ಉಳಿದವರಿಗೆಲ್ಲ